ಅವರು ಕಡಿಮೆ ಬಂಡವಾಳದಿಂದ ಅವ್ರು ಶುರು ಮಾಡ್ಬೋದು. ಈಗ ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಟ್ರಿಕ್ಕಿಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ನಮಗೆ ರಿಕ್ವೈರ್ಮೆಂಟ್ ಇದೆ. ಅವರು ಮನೇಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಡಿಸ್ಟ್ರಿಬ್ಯೂಟರ್ಸ್ಗೆ ಸಬ್ ಡೀಲರ್ಸ್ ಬೇಕು. ಸಬ್ ಡೀಲರ್ಸ್ದು ಲೀಡ್ಸ್ ಏನಿದೆ ನಾವೇ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಇಷ್ಟೆಲ್ಲ ಪ್ರಾಡಕ್ಟ್ ಇರೋದ್ರಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಫ್ರಾಂಚೈಸಿ ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ. ಸೊ ಡಿಸ್ಟ್ರಿಬ್ಯೂಟರ್ ಬಂದು ಇವಾಗ ಏನು ಅಮೌಂಟ್ ಪೇ ಮಾಡಿ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ, ಆ ಅಮೌಂಟ್ ಕೂಡ ರೀಫಂಡ್ ಆಪ್ಷನ್ ಕೂಡ ನಾವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅವರು ಕಡಿಮೆ ಬಂಡವಾಳದಿಂದ ಅವ್ರು ಶುರು ಮಾಡ್ಬೋದು. ಯಾಕೆ ಈ ಬಿಸ್ನೆಸ್ ಮಾಡಬೇಕು, ಬೇರೆ ಯಾಕೆ ಇದೇ ಬಿಸ್ನೆಸ್ ಮಾಡಬೇಕಂದ್ರೆ ಹೊಸದಾಗಿ ಒಂದು ಒಳ್ಳೆ ಪ್ರಾಫಿಟ್ಸ್ ನೋಡಬೇಕು, ಒಂದು ಒಳ್ಳೆ ನಾಲೆಜಬಲ್ ಬಿಸ್ನೆಸ್ ಇರಬೇಕು, ಒಳ್ಳೆ ನೆಟ್ವರ್ಕ್ ಬಿಲ್ಡ್ ಆಗಬೇಕು. ಸರಿ, ಒಂದು 100 ಜನ ನಮಗೆ ಸಬ್ ಡೀಲರ್ಸ್ ಬೇಕಾಗಿದ್ದಾರೆ. ಓಕೆ, ಆಯಿತಾ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ ನಮಗೆ ಸಬ್ ಡೀಲರ್ಸ್ ಬೇಕಾಗಿದ್ದಾರೆ. ಆ ಜಿಲ್ಲಾ ಮಟ್ಟದಲ್ಲಿ ಅವರೇ ಓನರ್ ಆಗಿರ್ತಾರೆ. ಯಾಕೆ ಇದೇ ಬಿಸ್ನೆಸ್ ಮಾಡಬೇಕಂದ್ರೆ ಇದು ಒಂದು ಯೂನಿಕ್ ಪ್ರಾಜೆಕ್ಟ್. ಅಂದರೆ ನೀವು ಬದುಕು ಕಟ್ಕೊಳಕ್ಕೆ ಹೋಗ್ತಾ ಇದ್ದೀರಾ. ಬಿಸ್ನೆಸ್ ಅಂದರೆ ಏನು? ಬದುಕು ಕಟ್ಕೊಳಕ್ಕೆ ಹೋಗ್ತಾ ಇದ್ದೀರಾ, ಅದರಿಂದ ಏನೋ ಒಂದು ಕನಸು ಕಟ್ಕೊಳಕ್ಕೆ ಹೋಗ್ತಾ ಇದ್ದೀರಾ, ಅದನ್ನೇನೋ ಅಚೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಬಿಸ್ನೆಸ್ ಅಂದರೆ ಬೇಕಾಬಿಟ್ಟು ಮಾಡೋದಲ್ಲ. ಇವತ್ತು ಒಂದು ಬಿಸ್ನೆಸ್ ಮಾಡೋದಕ್ಕೆ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ, ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾ ಇದ್ದಾರೆ. ನೀವು ಈ ಬೆಂಗಳೂರು ನಮ್ಮ ಬ್ಯಾಂಕ್ ರಾಜಧಾನಿಯಲ್ಲಿ ನಮ್ಮ ಮೈ ಸೇಫ್ಟಿ 24x7 ಆಫೀಸ್ ಇದೆ. ನೇರವಾಗಿ ಬನ್ನಿ. ಮೈ ಸೇಫ್ಟಿ 24x7 ಮುಂದಿನ 5 ವರ್ಷದಲ್ಲಿ ವಿಷನ್ ಏನಿದೆ ಸರ್? ಇನ್ನು ಮುಂದಿನ 5 ವರ್ಷದಲ್ಲಿ ಮೈ ಸೇಫ್ಟಿ 24x7 100% ಜನ ಯೂಸ್ ಮಾಡೇ ಮಾಡ್ತಾರೆ. ಇನ್ಸ್ಟಾಗ್ರಾಮ್, ವಾಟ್ಸಪ್ ಹೇಗೆ ಬಳಸ್ತಾ ಇದ್ದಾರೋ ಅದೇ ಥರನೇ ಮೈ ಸೇಫ್ಟಿ 24x7 ಅಪ್ಲಿಕೇಶನ್ ಖಂಡಿತ ಪ್ರತಿಯೊಬ್ಬ ವಾಹನ ಮಾಲೀಕರಿಗೆ ಬೇಕೇ ಬೇಕು. ಇದು ನಮ್ಮ ಸೇಫ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಮ್ಮ ಸುರಕ್ಷತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಯಾವ ರೀತಿ ಸಮಸ್ಯೆಗಳನ್ನ ಪರಿಹರಿಸುತ್ತೆ ಸರ್? ಈಗ ವೆಹಿಕಲ್ ಓನರ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಓನ್ಲಿ ಪಾರ್ಕಿಂಗೇ ಅಂತಲ್ಲ, ಕೆಲವರು ಬೈ ಮಿಸ್ಟೇಕ್ ಆಗಿ ಲೈಟ್ಸ್ ಆನ್ ಮಾಡ್ತಕ್ಕಂಥದ್ದು, ಇಲ್ಲ ಗ್ಲಾಸ್ ಓಪನ್ ಮಾಡ್ತಕ್ಕಂಥದ್ದು, ಅಥವಾ ಮಕ್ಕಳನ್ನು ಅಥವಾ ಪೆಟ್ಸ್ನು ಕಾರಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ವೆಹಿಕಲ್ ಓನರ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಈಗ ಮೈ ಸೇಫ್ಟಿ 24x7 ಸ್ಟಿಕ್ಕರ್ ಅವ್ರ ವೆಹಿಕಲ್ ಮೇಲೆ ಇದೆ ಅಂದರೆ ಈ ಸ್ಟಿಕ್ಕರ್ನ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ಕಸ್ಟಮೈಸ್ಡ್ ಮೆಸೇಜ್ ಇರುತ್ತೆ, ಏನು ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ಈ QR ಕೋಡ್ ಮುಖಾಂತರದಿಂದನೇ ನಾವು GPS ಕೂಡ ಆ್ಯಡ್ ಆನ್ ಮಾಡಿದ್ದೀವಿ. ಓಕೆ, ನೀವು GPS ಲೊಕೇಶನ್ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸ್ಬೋದು ನಮ್ಮ ಅಪ್ಲಿಕೇಶನ್ ಥ್ರೂ. ನನಗೆ ಏನಾದರೂ ಸಮಸ್ಯೆ ಆದರೆ ನನ್ನ ಕುಟುಂಬಕ್ಕೆ ಮಾಹಿತಿ ಕೊಡೋದಕ್ಕೆ ಇದೊಂದು ಅದ್ಭುತವಾದ ಮಾರ್ಗ. ಈಗ 4 ಪ್ರಾಡಕ್ಟ್ ತಂದಿದ್ದೀವಿ. ಒಂದು ವೆಹಿಕಲ್ ಸೇಫ್ಟಿ QR ಕೋಡ್, ಜೊತೆಗೆ ಡೋರ್ಬೆಲ್, ಆಮೇಲೆ NFC ಕಾರ್ಡ್ ಮತ್ತು ಲಾಸ್ಟ್ ಆ್ಯಂಡ್ ಫೌಂಡ್. ಅತ್ಯದ್ಭುತವಾದ ಫ್ಯೂಚರ್ಸನ್ನು ಆ್ಯಡ್ ಆನ್ ಮಾಡಿದ್ದೀವಿ. ಆ ಸಮಸ್ಯೆ ಏನಾಗಿದೆ ಆ ವಿಡಿಯೋ ಕ್ಲಿಪ್ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸ್ತಕ್ಕಂಥ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಫ್ರೆಂಡ್ಸ್, ನಮ್ಮದೀಗ ಮೈ ಸೇಫ್ಟಿ 24x7ನ ಸಂದೀಪ್ ಸರ್ ಇದೆ. ಸರ್ ನಮಸ್ತೆ. ನಮಸ್ಕಾರ ದಿನೇಶ್ ಅವರೇ. ಸರ್, ಮೊದಲಾಗಿ ಮೈ ಸೇಫ್ಟಿ 24x7 ಅಂದರೆ ಏನು, ಅದರ ಉದ್ದೇಶ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ಮೈ ಸೇಫ್ಟಿ ಈಗಾಗಲೇ ನಿಮ್ಮ ಚಾನಲಲ್ಲೇ ನಾವು ಇದು 3ನೇ ಬಾರಿ ನಾವು ವಿಡಿಯೋ ಮಾಡ್ತಾ ಇರೋದು. ಮೈ ಸೇಫ್ಟಿ 24x7 ಹೆಸರಲ್ಲೇ ಇದೆ. ಇದು ನಮ್ಮ ಸೇಫ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಮ್ಮ ಸುರಕ್ಷತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಏಕೆಂದರೆ ಇವತ್ತು ವಾಹನಗಳ ಜನಸಂಖ್ಯೆ ಹೇಗೆ ಬೆಳೀತಾ ಇದೆಯೋ ಅದೇ ಥರನೇ ವಾಹನಗಳ ಸಂಖ್ಯೆ ಬೆಳೀತಾ ಇದೆ. ಸೊ ವಾಹನಗಳಿಗೋಸ್ಕರ ಒಂದು ಸೇಫ್ಟಿ ಪ್ರಾಡಕ್ಟ್ ನಾವು ತಂದಿದ್ದೀವಿ. ಆ್ಯಂಡ್ ಸರಿಸುಮಾರು ಈಗ ಆಲ್ರೆಡಿ ಕೆಲವೊಂದು ಫ್ಯೂಚರ್ಸ್ ಇದ್ದಾವೆ. ಆ ಫ್ಯೂಚರ್ಸ್ ಜೊತೆಗೆ ಹೊಸದಾಗಿ ಕೆಲವೊಂದು ಫ್ಯೂಚರ್ಸನ್ನು ನಾವು ಆ್ಯಡ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಫ್ಯೂಚರ್ಸ್ನ ಆ್ಯಡ್ ಮಾಡಿದ್ದೀವಿ. ಮತ್ತು ಬಿಸ್ನೆಸ್ ಮಾಡೋರು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ನಾವು ತಂದಿದ್ದೀವಿ. ಹಾಗಾಗಿ ಮೈ ಸೇಫ್ಟಿ 24x7 ಪ್ರಾಡಕ್ಟ್ ಡೀಟೇಲ್ಸು ಜೊತೆಗೆ ಬಿಸ್ನೆಸ್ ಡೀಟೇಲ್ಸ್ ಹೇಳಲಿಕ್ಕೆ ನಿಮ್ಮ ಚಾನಲ್ ಮುಖಾಂತರ ಇವತ್ತು ವೀಕ್ಷಕರಿಗೆ ಹೇಳೋಣ ಅಂತೇಳಿ. ಓಕೆ, ಇದು ಯಾವ ರೀತಿ ಸಮಸ್ಯೆಗಳನ್ನ ಪರಿಹರಿಸುತ್ತೆ ಸರ್? ಇದು ಸರ್, ನಾರ್ಮಲ್ ಆಗಿ ಮೈ ಸೇಫ್ಟಿ 24x7 ಬಂದು ವೆಹಿಕಲ್ ಸೇಫ್ಟಿ ಪ್ರಾಡಕ್ಟ್ ಸರ್. ಸೊ ವೆಹಿಕಲ್ ಸೇಫ್ಟಿ ಪ್ರಾಡಕ್ಟ್ ಅಂದರೆ ನಿಮಗೆ ಈಗ ನೇರವಾಗಿ ಸಮಯ ವ್ಯರ್ಥ ಮಾಡದೆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಓಕೆ, ಸೊ ಈ ರೀತಿ ಬರುತ್ತೆ ವೆಹಿಕಲ್ ಸೇಫ್ಟಿ ಕಿಟ್. 2 ಕಿಟ್ ಬರುತ್ತೆ, 2 ಸ್ಟಿಕ್ಕರ್ ಬರುತ್ತೆ. ಓಕೆ, ಸೊ ಇತ್ತೀಚೆಗೆ ನಾವು 1 ಕೊಡ್ತಾ ಇದ್ವಿ, ಈಗ 2 ಸ್ಟಿಕ್ಕರ್ ಕೊಡ್ತಾ ಇದ್ವಿ. ಯಾವುದೇ ಒಂದು ವಾಹನ ಲೈಕ್ ಕಾರ್ ಆದರೆ ಓಕೆ, ಫ್ರಂಟಲ್ಲಿ ಒಂದು ಸ್ಟಿಕ್ಕರ್, ಬ್ಯಾಕಲ್ಲಿ ಒಂದು ಸ್ಟಿಕ್ಕರ್ ಕೊಡ್ತಾ ಇದೀವಿ ನಾವು. ಈ QR ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ವೆಹಿಕಲ್ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಾಮಾನ್ಯವಾಗಿ ರಾಂಗ್ ಪಾರ್ಕಿಂಗ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಗ್ರೇಟರ್ ಬೆಂಗಳೂರಿಂದ ಒಂದು ಅನೌನ್ಸ್ಮೆಂಟ್ ಆಯಿತು. ಯಾರೇ ಒಂದು ರಾಂಗ್ ಪಾರ್ಕಿಂಗ್ ಮಾಡಿದರೆ ಆ ವೆಹಿಕಲ್ಸ್ನೆಲ್ಲ ನಾವು ಜಪ್ತಿ ಮಾಡ್ತೀವಿ. ಸೊ ಅದನ್ನು ಬೇರೆ ಕಡೆ ತೊಗೊಂಡೋಗಿ ಡಂಪ್ ಮಾಡ್ತೀವಿ ಅಂತೇಳಿ. ಸೊ ಈಗ ನಾವು ಹೇಳೋದೇನೆಂದರೆ, ಈಗ ಯಾವುದೇ ಒಬ್ಬರು ರಾಂಗ್ ಪಾರ್ಕಿಂಗ್ ಮಾಡಿದೆ ಅಂದರೆ ಅದರಲ್ಲಿ ಹಲವಾರು ಸಮಸ್ಯೆಗಳಾಗ್ತಾ ಇರುತ್ತೆ. ಲೈಕ್ ಪಾರ್ಕಿಂಗ್ ಇಶ್ಯೂಸ್ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು, ಇನ್ನೊಬ್ಬರು ಪಬ್ಲಿಕ್ಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಸೊ ಇನ್ನೊಬ್ಬರು ವಾಹನ ತೆಗಿಲಿಕ್ಕೆ ಕಷ್ಟ ಆಗೋದು, ಅಡ್ಡಾದಿಡ್ಡಿ ಇರ್ತದೆ. ಅಂಥ ಸಂದರ್ಭದಲ್ಲಿ ವೆಹಿಕಲ್ ಓನರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಪಬ್ಲಿಕ್ನವರು ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಕಾಂಟ್ಯಾಕ್ಟ್ ವೆಹಿಕಲ್ ಓನರ್, ಅಲ್ಲಿ ಏನು ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟಾಗಿ ವೆಹಿಕಲ್ ಓನರ್ಗೆ ಮೆಸೇಜ್ ಹೋಗ್ತಕ್ಕಂಥದ್ದು, ಕಾಲ್ ಹೋಗ್ತಕ್ಕಂಥದ್ದು, ಹಾಗೆ
ಸೊ ನೋಟಿಫಿಕೇಶನ್ ಹೋಗ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಸರ್, ಈಗ ಮತ್ತೆ ಇನ್ನೇನೆಲ್ಲ ಫೀಚರ್ಸ್ಗಳು ಇದರಲ್ಲಿ ಇದೆ ಸರ್? ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಪಾರ್ಕಿಂಗ್ ಇಶ್ಯೂ ಅಂತ ಹೇಳಿದೆ. ಅದ್ರ ಜೊತೆಗೆ ಈಗ ವೆಹಿಕಲ್ ಓನರ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಓನ್ಲಿ ಪಾರ್ಕಿಂಗೇ ಅಂತಲ್ಲ, ಕೆಲವರು ಬೈ ಮಿಸ್ಟೇಕ್ ಆಗಿ ಲೈಟ್ಸ್ ಆನ್ ಮಾಡ್ತಕ್ಕಂಥದ್ದು, ಇಲ್ಲ ಗ್ಲಾಸ್ ಓಪನ್ ಮಾಡ್ತಕ್ಕಂಥದ್ದು, ಅಥವಾ ಮಕ್ಕಳನ್ನು ಅಥವಾ ಪೆಟ್ಸ್ನು ಕಾರಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ವೆಹಿಕಲ್ ಓನರ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಈಗ ಮೈ ಸೇಫ್ಟಿ 24/7 ಸ್ಟಿಕ್ಕರ್ ಅವ್ರ ವೆಹಿಕಲ್ ಮೇಲೆ ಇದೆ ಅಂದರೆ ಈ ಸ್ಟಿಕ್ಕರ್ನ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ಕಸ್ಟಮೈಸ್ಡ್ ಮೆಸೇಜ್ ಇರುತ್ತೆ, ಏನು ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ಸೊ ಜೊತೆಗೆ ನಮ್ಮ ಒಂದು ಅಪ್ಲಿಕೇಶನಲ್ಲಿ ವೆಹಿಕಲ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, RC ಕಾರ್ಡ್ ಆಗಿರ್ಬೋದು, ಇನ್ಶೂರೆನ್ಸ್ ಕಾಪಿ ಆಗಿರ್ಬೋದು, ಪೊಲ್ಯೂಷನ್ ಟೆಸ್ಟ್ ಪೇಪರ್ ಕಾಪಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಈ ಡಾಕ್ಯುಮೆಂಟ್ಸ್ನ ಸೇವ್ ಮಾಡ್ಕೋಬೋದು. ಸೇವ್ ಮಾಡ್ಕೊಳ್ಳೋದ್ರ ಜೊತೆಗೆ ರಿಮೈಂಡರ್ ಆಪ್ಷನ್ ಕೂಡ ಇದೆ ನಮ್ಮ ಅಪ್ಲಿಕೇಶನಲ್ಲಿ. ಓಕೆ, ಸೊ ಈಗ ನಾರ್ಮಲ್ ಆಗಿ ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿ, ಪೊಲ್ಯೂಷನ್ ಟೆಸ್ಟ್ ಪೇಪರ್ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಅಂತೇಳಿ ರಿಮೈಂಡರ್ ಕೂಡ ಕೊಡುತ್ತೆ ಅಪ್ಲಿಕೇಶನ್. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟು ವೀಕ್ಷಕರಲ್ಲಿ ಇದು ನೋಡಬೇಕಾಗಿರ್ತಕ್ಕಂಥದ್ದು ವಿಡಿಯೋ, ಯಾಕಂದರೆ ಈ QR ಕೋಡ್ ಮುಖಾಂತರದಿಂದನೇ ನಾವು GPS ಕೂಡ ಆ್ಯಡ್ ಆನ್ ಮಾಡಿದ್ದೀವಿ. ನೀವು GPS ಲೊಕೇಶನ್ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸ್ಬೋದು ನಮ್ಮ ಅಪ್ಲಿಕೇಶನ್ ಥ್ರೂ. ಆ ಒಂದು ಫ್ಯೂಚರ್ನ ಆ್ಯಡ್ ಮಾಡಿದ್ದೀವಿ. ಜೊತೆಗೆ NFC ಕಾರ್ಡ್. ಸೊ ಮೊದಲಿಗೆ ನಾವು ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಅಂತೇಳಿ ಒಂದು QR ಕೋಡ್ ಬೇಸ್ಡ್ ನಾವು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ವಿ. ಈಗ ಏನಂದರೆ NFC ಕಾರ್ಡ್ ಅಂದರೆ ನಾರ್ಮಲ್ ಆಗಿ ಜಸ್ಟ್ ಟ್ಯಾಪ್ ಮಾಡ್ತಕ್ಕಂಥದ್ದು. ನೀವು ನಿಮ್ಮ ಮೊಬೈಲ್ಗೆ ಸೊ ಯಾರಿಗೆ ಒಂದು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇನ್ ದ ಸೆನ್ಸ್ ವಿಸಿಟಿಂಗ್ ಕಾರ್ಡ್ ಟೈಪ್ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ಅಂತಂದರೆ ಈಗ ನಾರ್ಮಲ್ ಆಗಿ ವಿಸಿಟಿಂಗ್ ಕಾರ್ಡ್ ಕೊಡೋದು ಒಂದು ಅಭ್ಯಾಸ. ಸೊ ವಿಸಿಟಿಂಗ್ ಕಾರ್ಡ್ ಬದಲು ಈ ಕಾರ್ಡನ್ನು ನೀವು ಬಳಕೆ ಮಾಡ್ಕೋಬೋದು. QR ಕೋಡ್ ಇರುತ್ತೆ, ಜೊತೆಗೆ NFC ಇರುತ್ತೆ ಸಿಸ್ಟಮ್ಮು. ಓಕೆ, ಜಸ್ಟ್ ನೀವು ಟ್ಯಾಪ್ ಮಾಡಿದ್ರೆ ಸಾಕು, ಈ ಥರ ಟ್ಯಾಪ್ ಮಾಡಿದ್ರೆ ಸಾಕು ನಿಮ್ಮ ಡೀಟೇಲ್ಸ್, ನಿಮ್ಮ ಪ್ರೊಫೈಲ್ ಬೇರೆಯವ್ರಿಗೆ ನೀವು ಸೆಂಡ್ ಮಾಡ್ತಕ್ಕಂಥ ಒಂದು ಅತ್ಯದ್ಭುತವಾದ ಒಂದು ಈಸಿ ಮೆಥಡ್ ಇರ್ತಕ್ಕಂಥ ಒಂದು ಪ್ರಾಡಕ್ಟನ್ನು ನಾವು ಡೆವಲಪ್ ಮಾಡಿದ್ದೀವಿ. ಸೊ QR ಕೋಡ್ ಜೊತೆಗೆ GPS ಜೊತೆಗೆ NFC ಕಾರ್ಡ್ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೌಂಡ್ ಅಂತೇಳಿ ಒಂದು ಹೊಸ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡಿದ್ದೀವಿ. ಅದು ಕೂಡ QR ಕೋಡ್ ಬೇಸ್ಡ್ ಇರುತ್ತೆ. ಜೊತೆಗೆ ವಿಡಿಯೋ ಡೋರ್ ಬೆಲ್ ಅಂತೇಳಿ ಸೊ ಡೋರ್ ಬೆಲ್ ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡಿದ್ದೀವಿ. ಆ ಪ್ರಾಡಕ್ಟ್ ಹೇಗೆ ಅಂದರೆ ಈಗ ನಾರ್ಮಲ್ ಆಗಿ ನಾವು ಹೊರಗಡೆ ಜನನ ನಾವು ಮನೆ ಕರ್ಸ್ಕೋತಾ ಇದೀವಿ ಅಂದರೆ ಅನ್ನೋನ್ ಪೀಪಲ್ ಬರ್ತಾ ಇರ್ತಾರೆ. ಇತ್ತೀಚೆಗೆ ಅನ್ನೋನ್ ಪೀಪಲ್ ಬರೋದು, ಮನೆ ಹತ್ರ ಮಿಸ್ಬಿಹೇವ್ ಮಾಡೋದು, ಮತ್ತು ಅವರು ಬೇರೆ ಥರ ಮಾತಾಡೋದು ಇವೆಲ್ಲ ನಡೀತಾ ಇರ್ತದೆ. ಅವ್ರು ಯಾರು ಏನು ಎತ್ತ ಅಂತ ಗೊತ್ತಿರಲ್ಲ. ಹಾಗಾಗಿ ವಿಡಿಯೋ ಡೋರ್ ಬೆಲ್ ಅನ್ನೋ ಪ್ರಾಡಕ್ಟನ್ನು ಅವ್ರ ಮನೆಗೆ ಡೋರ್ ಮೇಲೆ ಸ್ಟಿಕ್ ಮಾಡ್ಕೊಂಬಿಟ್ರೆ ಸ್ಕ್ಯಾನ್ ಮಾಡಿದ್ರೆ ಸಾಕು, ಮನೆ ಓನರ್ಗೆ ವಿಡಿಯೋ ಕಾಲ್ ಹೋಗುತ್ತೆ. ಅವ್ರನ್ನ ವೆರಿಫೈ ಮಾಡಿ ಅವ್ರನ್ನ ಮನೆ ಒಳಗಡೆ ಕರೆಸ್ಕೋಬೋದಾ ಅಥವಾ ಏನು ಹಾಗೆ ಕಳಿಸ್ಬೋದಾ ಅಂತೇಳಿ ನಿರ್ಧಾರ ತಗೋಬೋದು. ಅದೊಂದು ಡೋರ್ ಬೆಲ್ ಆಪ್ಷನ್ನು. ವೆಹಿಕಲ್ ಸೇಫ್ಟಿ ವಿಚಾರಕ್ಕೆ ಬಂದರೆ ಈಗ ನಾರ್ಮಲ್ ಆಗಿ 80% ಆಫ್ ದ ವೆಹಿಕಲ್ಸ್ ರೋಡ್ ಮೇಲೇ ಪಾರ್ಕ್ ಮಾಡ್ತಾರೆ. ಹಾಗಾಗಿ ಇವತ್ತು ಕಸ್ಟಮರ್ಸ್ಗೆ ತುಂಬ ಬೇಕಾಗಿರ್ತಕ್ಕಂಥದ್ದು ಏನಂದರೆ ಇವತ್ತು ಸಾಮಾನ್ಯವಾಗಿ ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ಸ್ನೆಲ್ಲ. ಆ ಪ್ರಾಬ್ಲಮ್ಸ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ನೇ ವೆಹಿಕಲ್ ಸೇಫ್ಟಿ QR ಕೋಡ್. ಪ್ರತಿಯೊಂದು ವೆಹಿಕಲ್ ಓನರ್ ಕೂಡ ಈ ಪ್ರಾಡಕ್ಟನ್ನು ಬಳಸಲೇಬೇಕು. ಅಷ್ಟು ಸೊಗಸಾಗಿ ಇದನ್ನು ತಯಾರು ಮಾಡಿದ್ದೀವಿ. ಜೊತೆಗೆ ವೆಹಿಕಲ್ ರಿಲೇಟೆಡ್ ಫೈನ್ಸ್ ಏನೇ ಇದ್ದರೂ ಕೂಡ ಚೆಕ್ ಮಾಡಿ ಸೊ ಅಲ್ಲೇ ಪೇ ಮಾಡ್ತಕ್ಕಂಥದ್ದು ಆಪ್ಷನ್ ನಾವು ತಂದು ಕೊಟ್ಟಿದ್ದೀವಿ. ಆ್ಯಂಡ್ SOS ಬಟನ್ ಕೂಡ ನಾವು ತಂದಿದ್ದೀವಿ. ಸೊ ನೇರವಾಗಿ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೋದು, ಆಂಬುಲೆನ್ಸಿಗೆ ಫೋನ್ ಮಾಡ್ಬೋದು. ಓಕೆ, ಸೊ ಲೈಕ್ ಫೈರ್ ಸ್ಟೇಷನ್ಗೆ ಫೋನ್ ಮಾಡ್ಬೋದು, ವುಮೆನ್ ಹೆಲ್ಪ್ಲೈನ್ ನಂಬರ್ ಇದೆ ಅವ್ರಿಗೆ ಫೋನ್ ಮಾಡ್ಬೋದು. ಇದೆಲ್ಲ ಫ್ಯೂಚರ್ಸು ಪ್ರಾಡಕ್ಟ್ಸನ್ನು ಕೊಡ್ತಾ ಇದ್ದೀವಿ. ಸೊ ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಕಸ್ಟಮರ್ಗೂ ರೀಚ್ ಮಾಡಬೇಕನ್ನೋದೇ ನಮ್ಮ ಗುರಿ. ಈಗ ಸಾಮಾನ್ಯವಾಗಿ ಮೊದಲನೇ ವಿಡಿಯೋಯಿಂದನೂ ಇವತ್ತಿನವರೆಗೂ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಮಾತಾಡಬೇಕಾದ್ರೆ ಈ ಒಂದು ವೆಹಿಕಲ್ ಸೇಫ್ಟಿ ಪ್ರಾಡಕ್ಟನ್ನು ಎಲ್ಲ ವಾಹನದಾರರಿಗೆ ನಾವು ರೀಚ್ ಮಾಡಬೇಕು. ಇದೊಂಥರ ಇನ್ಶೂರೆನ್ಸ್ ಪ್ರಾಡಕ್ಟ್ ಥರ ವರ್ಕ್ ಆಗುತ್ತೆ. ಈಗ ಡೈಲಿ ಎಸೆನ್ಷಿಯಲ್ ಇಲ್ಲದೆ ಇರ್ಬೋದು, ಆದರೆ ಇದು ಪ್ರತಿದಿನ ಎಸೆನ್ಷಿಯಲ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ನಾವು ನಂಬಲೇಬೇಕು. ಯಾಕೆ ಅಂದರೆ ಇವತ್ತು ಸಾಮಾನ್ಯವಾಗಿ ಯಾವಾಗ ಅಪಘಾತ ಯಾರಿಗಾಗುತ್ತೆ ಅಂತೇಳಿ ನಾವು ಯಾವತ್ತೂ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈಗ ನಾನೇ ಒಂದು ಮನೇಲಿ ದುಡಿಯುವಂಥ ವ್ಯಕ್ತಿ ನಾನಿದ್ದೀನಿ ಅಂತ ಅಂದ್ಕೊಳ್ಳಿ. ನನಗೇನಾದರೂ ಅಪಘಾತ ಆಯಿತು, ಕರೆಕ್ಟ್ ಅಲ್ವಾ? ಸೊ ನನಗೆ ಅಪಘಾತ ಆಯಿತು, ಇಲ್ಲ ನನಗೇನಾದರೂ ಸಮಸ್ಯೆ ಆಯಿತು ಅಂದರೆ ನನ್ನ ಕುಟುಂಬಕ್ಕೆ ರೀಚ್ ಮಾಡಬೇಕು ಅಂದರೆ ಬೇರೆ ಯಾವುದೂ ಆಪ್ಷನ್ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿರ್ತಕ್ಕಂಥ ಒಳ್ಳೆ ಪಬ್ಲಿಕ್ ಇದ್ದರೆ ಸೊ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತಾರೆ, ಅಥವಾ 108ಗೆ ಕರೀತಾರೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಮೈ ಸೇಫ್ಟಿ 24/7 ಪ್ರಾಡಕ್ಟ್ ನಾನು ಬಳಸ್ತಾ ಇರ್ತಕ್ಕಂಥದ್ದು ಮತ್ತು ಇದನ್ನು ಎಲ್ಲ ಕಡೆ ರೀಚ್ ಮಾಡಬೇಕನ್ನೋ ಉದ್ದೇಶ ಏನಂದರೆ ನನಗೆ ಏನಾದರೂ ಸಮಸ್ಯೆ ಆದರೆ ನನ್ನ ಕುಟುಂಬಕ್ಕೆ ಮಾಹಿತಿ ಕೊಡೋದಕ್ಕೆ ಇದೊಂದು
ಅದ್ಭುತವಾದ ಮಾರ್ಗ. ಓಕೆ, ಹಂಗಾದ್ರೆ ಈಗ ಸುಮಾರು ಪ್ರಾಡಕ್ಟ್ಗಳನ್ನ ತಂದಿದ್ದೀರಾ? 4 ಪ್ರಾಡಕ್ಟ್ ಇದೆ ಈಗ. Okay. ಮೊದಲಿಗೆ ನಾವು ಫಸ್ಟ್ 2 ಪ್ರಾಡಕ್ಟ್ ತಂದಿದ್ವಿ, ಈಗ 4 ಪ್ರಾಡಕ್ಟ್ ತಂದಿದ್ವಿ. ವೆಹಿಕಲ್ ಸೇಫ್ಟಿ QR ಕೋಡ್ ಜೊತೆಗೆ ಡೋರ್ಬೆಲ್, ಆಮೇಲೆ NFC ಕಾರ್ಡ್ ಮತ್ತು ಲಾಸ್ಟ್ ಆ್ಯಂಡ್ ಫೌಂಡ್ 4 ಪ್ರಾಡಕ್ಟ್ ತಂದಿದ್ದೀವಿ. ಮತ್ತು ಅತ್ಯದ್ಭುತವಾದ ಫ್ಯೂಚರ್ಸನ್ನು ಆ್ಯಡ್ ಆನ್ ಮಾಡಿದ್ದೀವಿ. GPS ಅಂತ ಕೇಳ್ತಾ ಇದ್ರು ಪಬ್ಲಿಕ್ಕು, GPS ಅನ್ನು ಆ್ಯಡ್ ಮಾಡಿದ್ದೀವಿ. ಲಾಸ್ಟ್ ಆ್ಯಂಡ್ ಫೌಂಡ್ ಈಸಿ ಮೆಥಡನ್ನು ಆ್ಯಡ್ ಮಾಡಿದ್ದೀವಿ. ಮತ್ತು QR ಕೋಡ್ ಸ್ಕ್ಯಾನ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ರು, ಅವ್ರಿಗೆ NFC ಕಾರ್ಡ್ ತಂದಿದ್ದೀವಿ. ಮತ್ತು ವೆಹಿಕಲ್ ಸೇಫ್ಟಿ QR ಕೋಡಲ್ಲಿ, ಈ ವೆಹಿಕಲ್ ಸೇಫ್ಟಿ QR ಕೋಡಲ್ಲಿ ಇನ್ನೊಂದು ಆ್ಯಡ್ ಆನ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಫ್ಯೂಚರ್ ಏನಂದರೆ, ಸಪೋಸ್ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಆಕ್ಸಿಡೆಂಟ್ ಆದಾಗ ಫಸ್ಟ್ ಏನಾಗ್ತಾ ಇತ್ತು, ಅವ್ರ ಕುಟುಂಬಕ್ಕೆ ಬರೀ ಒಂದು ಮೆಸೇಜ್ ಹೋಗ್ತಕ್ಕಂಥ ಕೆಲಸ ನಡೀತಾ ಇತ್ತು. ಮತ್ತು ಈಗ ನಾವೇನು ಮಾಡಿದ್ದೀವಿ, ಕಾಲ್ ಹೋಗುತ್ತೆ. ಕಾಲ್ ಹೋಗೋದ್ರ ಜೊತೆಗೆ ಇನ್ನೊಂದು ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥ ಫ್ಯೂಚರ್ ಏನಂದರೆ, ಆ ಸಮಸ್ಯೆ ಏನಾಗಿದೆ ಆ ವಿಡಿಯೋ ಕ್ಲಿಪ್ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸ್ತಕ್ಕಂಥ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಇಷ್ಟೆಲ್ಲ ಫೀಚರ್ಸ್ ಇರೋದ್ರಿಂದ ಯಾರಾದರೂ ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂಥವ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದಾ? ಡೀಲರ್ಶಿಪ್ ಕೊಡ್ತೀರಾ? ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್? ಈಗ ಅದನ್ನು ಕೊಡ್ತೀವಿ, ಬಟ್ ಈ ಪ್ರಾಡಕ್ಟ್ ಕಾಸ್ಟ್ ಏನು ಚೇಂಜಸ್ ಆಗಿಲ್ಲ. ನಾವೇನು 999 ಅಂತ ಹೇಳಿದ್ದೀವಿ, ಆ 999 ಕಾಸ್ಟ್ ಆಗಿರುತ್ತೆ. ಓಕೆ, ಕಸ್ಟಮರ್ಗೆ ಏನು ನಾವೇನು ಪ್ರೆಸೆಂಟ್ ಏನು ಫ್ಯೂಚರ್ಸ್ ಹೇಳಿದ್ದೀನಿ, ಕೆಲವೊಂದು ಫ್ಯೂಚರ್ಸ್ಗೆ ಸಬ್ಸ್ಕ್ರಿಪ್ಷನ್ ಇದೆ, ಆ್ಯಡ್ ಆನ್ ಆಗ್ತಾ ಇದೆ. ಓಕೆ, ಸೊ ಯಾಕಂದರೆ ಅದು ಪ್ರೀಮಿಯಂ ಫ್ಯೂಚರ್ಸ್ ಇರುತ್ತೆ, ಅಡ್ವಾನ್ಸ್ಡ್ ಫ್ಯೂಚರ್ಸ್ ಇರುತ್ತೆ ಅದರಲ್ಲಿ. ಸೊ ಇವಾಗ ಏನು ಪ್ರೆಸೆಂಟ್ ನಾನು ಹೇಳಿದ್ದೀನಿ, ಸೊ ವೆಹಿಕಲ್ ಓನರ್ಗೆ ಕಾಂಟ್ಯಾಕ್ಟ್ ಮಾಡೋದು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕಾಂಟ್ಯಾಕ್ಟ್ ಮಾಡೋದು, ಆ್ಯಂಡ್ SOS ಬಟನ್ ಏನಿದೆ, ಮತ್ತು ವೆಹಿಕಲ್ ರಿಲೇಟೆಡ್ ಫೈನ್ಸ್ ಏನಾದ್ರು ಚೆಕ್ ಮಾಡ್ತಕ್ಕಂಥದ್ದು, ಮತ್ತು ಡಾಕ್ಯುಮೆಂಟ್ಸ್ ಸ್ಟೋರೇಜ್ ಮಾಡ್ತಕ್ಕಂಥದ್ದು, ಜೊತೆಗೆ ಡಾಕ್ಯುಮೆಂಟ್ಸ್ ರಿನ್ಯೂವಲ್ ಮಾಡಿಸ್ತಕ್ಕಂಥ, ಅಂದರೆ ರಿಮೈಂಡರ್ ಮಾಡ್ತಕ್ಕಂಥ ಆಪ್ಷನ್ಸ್ ಏನಿದೆ, ಆ ಪ್ರಾಡಕ್ಟ್ಗೆಲ್ಲ ನಾವು 999 ಚಾರ್ಜ್ ಮಾಡ್ತೀವಿ. ಓಕೆ, ಈ ರೀತಿ ಇದೆ. ನಾನು ದಯವಿಟ್ಟು ಎಲ್ಲ ಕಸ್ಟಮರ್ಸಿಗೆ ಕೇಳೋದೇನೆಂದರೆ, ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಕೇಳಿ ನೋಡಿ. ನಿಮ್ಮ ವೆಹಿಕಲ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರಿ, ಒಂದು ಸೀಟ್ ಕವರ್ಗೆ 10,000 15,000 ರೂಪಾಯಿ ಖರ್ಚು ಮಾಡಿರ್ತೀರಿ, ಕಾರ್ ವಾಶ್ಗೆ 1,000 ರೂಪಾಯಿ ಖರ್ಚು ಮಾಡ್ತೀವಿ. ಹಾಗಾಗಿ ಇದೊಂದು ಒಂದು ಸತಿ ಗಮನಿಸಿ, ಯಾವ ಥರ ಇದು ವರ್ಕ್ ಆಗುತ್ತೆ ಹೇಗೆ ಅನ್ನೋದು ಪ್ರಾಡಕ್ಟ್ ಡೆಮೋ ನೋಡಿ. ನಮ್ಮ ಡಿಸ್ಟ್ರಿಬ್ಯೂಟರ್ಸು, ಫ್ರಾಂಚೈಸಿ ಓನರ್ಸ್ ಎಲ್ಲ ಇರ್ತಾರೆ, ಇಲ್ಲ ನೇರವಾಗಿ ನಮ್ಮನ್ನು ಕೂಡ ಭೇಟಿಯಾಗಿ ನೇರವಾಗಿ ಇದ್ರ ಬಗ್ಗೆ ಡೆಮೋ ನೋಡಿ, ತದನಂತರ ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ನಿಮ್ಮ ವಾಹನಗಳಿಗೆ ದಯವಿಟ್ಟು ಇದನ್ನು ಬಳಸಿ. ಓಕೆ, ಇಷ್ಟೆಲ್ಲ ಪ್ರಾಡಕ್ಟ್ ಇರೋದ್ರಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಫ್ರಾಂಚೈಸಿ ಕೊಡ್ತೀರಾ? ಯಾವ ರೀತಿ ಕೊಡ್ತೀರಾ ಸರ್? ಸೊ ಬಿಸ್ನೆಸ್ ಮಾಡೋರಿಗೆ ಈಗ ಅವ್ರಿಗೊಂದು ಬ್ಯೂಟಿಫುಲ್ ಪ್ಲ್ಯಾನ್ ನಾವು ತಂದಿದ್ದೀವಿ. ಯಾಕಂದರೆ ಇವತ್ತು ಬಂಡವಾಳ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಭಯ ಇರುತ್ತೆ, ನನ್ನ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಏನಾಗುತ್ತೋ ಏನೋ ಯಾವ ಥರ ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಅವರು ಕಡಿಮೆ ಬಂಡವಾಳದಿಂದ ಅವ್ರು ಶುರು ಮಾಡ್ಬೋದು. ಈಗ ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಟ್ರಿಕ್ಟಿಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ನಮಗೆ ರಿಕ್ವೈರ್ಮೆಂಟ್ ಇದೆ. ಸೊ ಡಿಸ್ಟ್ರಿಬ್ಯೂಟರ್ ಬಂದು ಇವಾಗ ಏನು ಅಮೌಂಟ್ ಪೇ ಮಾಡಿ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ, ಆ ಅಮೌಂಟ್ ಕೂಡ ಸೊ ನಾವೇನು ಮಾಡ್ತಾ ಇದ್ದೀವಿ, ಅಗ್ರಿಮೆಂಟಲ್ಲಿ ಸೊ ರೀಫಂಡ್ ಆಪ್ಷನ್ ಕೂಡ ನಾವು ಕೊಡಬೇಕಂತ ನಿರ್ಧಾರ ಮಾಡಿದ್ದೀವಿ. ರೀಫಂಡ್ ಆಪ್ಷನ್ ಕೂಡ ಇರುತ್ತೆ. ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ರೀಸನ್ ಯಾಕಂದರೆ ನಮ್ಮನ್ನು ನಂಬಿ ಅವ್ರು ಹೇಗೆ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿ ನಮ್ಮ ಪ್ರಾಡಕ್ಟ್ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿರ್ತಾರೋ, ನಾವು ಕೂಡ ಅವ್ರನ್ನ ನಂಬಿ ನಮ್ಮ ಪ್ರಾಡಕ್ಟನ್ನು ನಾವು ಕೊಟ್ಟಿರ್ತೀವಿ. ಯಾಕಂದರೆ ಅವರು ಗೆಲ್ಲಬೇಕು, ಅವ್ರು ಗೆದ್ದರೆ ನಾವು ಗೆಲ್ತೀವಿ, ಅಂದರೆ ಅವರು ಸಕ್ಸಸ್ ಆಗಬೇಕು, ನಾವು ಸಕ್ಸಸ್ ಆಗಬೇಕು. ಓಕೆ, ಇಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೇನಂದರೆ ಈಗ ಅವ್ರು ಮಾತ್ರ ಸಕ್ಸಸ್ ಆಗಬೇಕು, ಇಲ್ಲ ನಾವು ಫೇಲ್ಯೂರ್ ಆಗಬೇಕು ಅಂತೇನಿಲ್ಲ. ಇಲ್ಲಿ ಸ್ವಾರ್ಥ ಇಬ್ಬರಲ್ಲೂ ಇರುತ್ತೆ, ಆದರೆ ಇಬ್ಬರಲ್ಲೂ ಒಳ್ಳೆಯ ಸ್ವಾರ್ಥ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಶಾಪ್ ಏನಾದ್ರು ಮಾಡಬೇಕು, ಆಫೀಸ್ ಏನಾದ್ರು ಮಾಡಬೇಕು ಅಂತಿದೆಯಾ ಸರ್? ಹೇಗೆ? ಇಲ್ಲ ಸರ್, ಆಫೀಸ್ ಏನು ರಿಕ್ವೈರ್ಮೆಂಟ್ ಇಲ್ಲ. ಆದರೆ ಡಿಸ್ಟ್ರಿಬ್ಯೂಟರ್ ಅನ್ನೋರು ಅವ್ರಿಗೆ ಒಂದು ಪ್ಲೇಸ್ ಇರಬೇಕು, ನಾನು ಒಂಥರ ವರ್ಕ್ ಸ್ಟೇಷನ್ ಥರ ನನಗೆ ವರ್ಕ್ ಇರಬೇಕು. ಮತ್ತು ಇನ್ನೊಂದು ಏನಂದರೆ ಅವ್ರಿಗೆ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ಅವ್ರು ಪರ್ಸ್ನಲಾಗಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ಆಫೀಸ್ ರಿಕ್ವೈರ್ಮೆಂಟ್ ಅಂತ ಏನಿಲ್ಲ. ಆದರೆ ಅವ್ರು ಪರ್ಸ್ನಲಾಗಿ ಬೇಕು ಅಂದ್ಕೊಂಡ್ರೆ ಅವರು ಚಿಕ್ಕದಾಗಿ ಒಂದು 10x10 ಸ್ಪೇಸ್ ಇಟ್ಕೊಂಡು ಪ್ರಾಡಕ್ಟ್ ಸ್ಟ್ಯಾಂಡ್ ಎಲ್ಲ ಕೊಟ್ಟಿರ್ತೀವಿ, ಮಾರ್ಕೆಟಿಂಗ್ ಟೂಲ್ಸ್ ಎಲ್ಲ ಕೊಟ್ಟಿರ್ತೀವಿ, ಅವ್ರು ಡಿಸ್ಪ್ಲೇ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕು. ಮತ್ತು ಇನ್ನೊಂದು ಏನಂದರೆ ಅವ್ರಿಗೇನಾದ್ರೂ ಒಂದು ಸಣ್ಣದಾಗಿ ಒಂದು ಪ್ಲೇಸ್ ಇದ್ದರೆ ಕನ್ಸಿಸ್ಟೆನ್ಸಿ ಇರುತ್ತೆ, ಪ್ರತಿದಿನ ಕೆಲಸ ಮಾಡಬೇಕು, ನನಗೊಂದು ಜವಾಬ್ದಾರಿ ಅನ್ನೋದು ಇರುತ್ತೆ. ಆ್ಯಂಡ್ ಮುಖ್ಯವಾಗಿ ಡಿಸ್ಟ್ರಿಬ್ಯೂಟರ್ಸ್ಗೆ ಆ ಒಂದು ಆಯ್ಕೆ ಮಾಡ್ಕೋಬೋದು. ಅವರು ರಿಕ್ವೈರ್ಮೆಂಟ್ ಆ್ಯಂಡ್ ಕಂಪಲ್ಸರಿ ಅಂತ ಏನಿಲ್ಲ, ಅವರು ಮನೇಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಆದರೆ ಕಸ್ಟಮರ್ನ ಭೇಟಿ ಆಗಬೇಕು ಅಥವಾ ಅವ್ರ ಅಂಡರಲ್ಲಿ ಸಬ್ ಡೀಲರ್ಸ್ನ ಭೇಟಿ ಮಾಡ್ಕೋಬೇಕು ಅಂದರೆ ಸಾಮಾನ್ಯವಾಗಿ ಅವ್ರಿಗೊಂದು ಸಣ್ಣ ಪ್ಲೇಸ್ ಅನ್ನೋದು ಬೇಕಾಗುತ್ತೆ. ಅದನ್ನು ವೈಯಕ್ತಿಕವಾಗಿ ಅವರು ನಿರ್ಧಾರ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೋಬೋದು. ಜಿಲ್ಲಾ ಮಟ್ಟದಲ್ಲಿ ಅವಶ್ಯಕತೆ ಇರುತ್ತೆ ಸ್ವಲ್ಪ. ಓಕೆ, ಯಾರೆಲ್ಲ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸರ್? ಯಾರೆಲ್ಲ ಅಂತಂದರೆ ಈಗ ಇದು ಮಾರ್ಕೆಟಲ್ಲಿ ಪ್ರತಿಯೊಬ್ಬರಿಗೂ ರೀಚ್ ಮಾಡ್ತಕ್ಕಂಥ ಪ್ರಾಡಕ್ಟ್. ಆ್ಯಂಡ್ ಕರೆಕ್ಟಾಗಿ ಅನಲೈಸ್ ಮಾಡಬೇಕಾಗಿರೋದು, ಇಲ್ಲಿ ವೆಹಿಕಲ್ಸ್ ಪ್ರತಿ ಮನೆಯಲ್ಲೂ ವೆಹಿಕಲ್ಸ್ ಇದೆ.
ನಾವೇನು ಹೇಳಿದ್ವಿ, ಡೋರ್ ಬೆಲ್ ಅಂತ ಹೇಳಿದೆ, ಪ್ರತಿ ಕಡೆ ಮನೆಗಳು ಇದ್ದೇ ಇರುತ್ತೆ. ಸೊ ಕಸ್ಟಮರ್ಸ್ ಎಲ್ಲ ಅವರೇ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ನಾಲೆಜ್ ಇರ್ತಕ್ಕಂಥವ್ರು ಈಗ ಏನಂದರೆ ಮಾರ್ಕೆಟಿಂಗ್ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ, ನನಗೆ ಒಳ್ಳೆ ಪ್ರಾಫಿಟ್ಸ್ ಬಂದುಬಿಡುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ, ನಾನು ಹಂಗೆ ಮಾಡ್ಬಿಡೋಣ ಹಿಂಗೆ ಮಾಡೋಣ, ಅವ್ರು ಏನು ಅನ್ಕೋತಾರೋ ಅದನ್ನು ಕಾರ್ಯರೂಪಕ್ಕೆ ತಂದರೆ ಖಂಡಿತ ಒಳ್ಳೆ ಇನ್ಕಮ್ ಇರುತ್ತೆ. ಈಗ ನಾನು ಏನೋ ಹೇಳಿದೆ ಅಂತ ಅಂದ್ಕೊಳ್ಳಿ, ಸರ್ ಇದರಲ್ಲಿ ಒಳ್ಳೆ ಇನ್ಕಮ್ ಮಾಡ್ಬೋದು, ಡೈಲಿ ಮಾಡ್ಬೋದು ಅಂದರೆ ಏನು ಮನೇಲಿ ಕೂತ್ಕೊಟ್ರೆ ಆಗಲ್ಲ. ಅವ್ರು ಮಾಡಬೇಕು, ವರ್ಕ್ ಮಾಡಬೇಕು. ಸರ್ ಈಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಯಾವ ರೀತಿ ಸಪೋರ್ಟ್ನ ಮಾಡ್ತೀರಾ, ಟ್ರೈನಿಂಗ್ ಎಲ್ಲ ಕೊಡ್ತೀರಾ ಸರ್ ಹೇಗೆ ನೀವು? ಕಂಪಲ್ಸರಿ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡಲೇಬೇಕು. ಓಕೆ. ಯಾಕಂದರೆ ನಾವು ಡಿಸ್ಟ್ರಿಬ್ಯೂಷನ್ ತೊಗೋಬೇಕಂದ್ರೆ ಕಂಪಲ್ಸರಿ ಅವ್ರ ಆಫೀಸಿಗೆ ವಿಸಿಟ್ ಮಾಡಲೇಬೇಕು. ಪ್ರಾಡಕ್ಟ್ ಡೆಮೋ ನೋಡಿದಿರಾ, ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಒಂದು ಪ್ರಾಡಕ್ಟ್ ಕೂಡ ಸೇಲ್ಸ್ ಮಾಡೋದಕ್ಕೆ ಆಗಲ್ಲ. ಓಕೆ. ನಾನೆಲ್ಲರೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಪ್ರಾಡಕ್ಟ್ ನಾಲೆಜ್ ತೊಗೋಬೇಕು, ಪ್ರಾಡಕ್ಟ್ ಹೇಗೆ ಆ್ಯಕ್ಟಿವೇಶನ್ ಮಾಡಬೇಕು, ಯಾವ ಥರ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕು, ಡೆಮೋ ಹೇಗೆ ಕೊಡಬೇಕು, ಸಂಪೂರ್ಣ ಮಾಹಿತಿ ತಿಳ್ಕೊಂಡು 100% ನಾಲೆಜ್, ಎಸ್ ನಾನು ರೆಡಿ ಮಾರ್ಕೆಟ್ಗೆ ಹೋಗಲಿಕ್ಕೆ ಅಂದಾಗ ಮಾತ್ರನೇ ಅವ್ರು ಹೋಗಬೇಕು. ಹಾಗಾಗಿ ನಾವು ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ಸ್ ಆಗಿರಲಿ ಕಂಪ್ಲೀಟಾಗಿ ವೈಯಕ್ತಿಕವಾಗಿ ನಾನೇ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಓಕೆ. ಖಂಡಿತ ಅವ್ರಿಗೆ 10 ಸತಿ ಕೇಳಿದ್ರು 10 ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಅಟೆಂಡ್ ಮಾಡ್ಬೋದು, ಆಫೀಸಿಗೆ ಬರ್ಬೋದು, ಸೇಲ್ಸ್ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಏನು ಮಾಡಬೇಕು. ಜೊತೆಗೆ ಇನ್ನೊಂದೇನೆಂದರೆ ಡಿಸ್ಟ್ರಿಬ್ಯೂಟರ್ಸ್ಗೆ ನಾವೊಂದು ಸೂಪರ್ ಸಪೋರ್ಟ್ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ ಕಂಪನಿಯಿಂದನೇ. ಏನಂದರೆ ಈಗ ಡಿಸ್ಟ್ರಿಬ್ಯೂಟರ್ಸ್ಗೆ ಸಬ್ ಡೀಲರ್ಸ್ ಬೇಕು. ಸಬ್ ಡೀಲರ್ಸ್ದು ಲೀಡ್ಸ್ ಏನಿದೆ ನಾವೇ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಓಕೆ. ಅವ್ರನ್ನ ಕರೆದು ಅವ್ರನ್ನ ವಿಸಿಟ್ ಮಾಡಿ. ಈಗ ಅವ್ರ ಜಿಲ್ಲೆ, ಈಗ ಸಪೋಸ್ ಒಂದು ತುಮಕೂರು ಜಿಲ್ಲೆ ಅಂತ ಅಂದ್ಕೊಳ್ಳಿ. ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕಿದೆ. ತಾಲೂಕಿಗೆ ಒಬ್ಬರನ್ನ ಸಬ್ ಡೀಲರ್ಸ್ನ ಅವ್ರು ತೊಗೋತಾರೆ ಅಂತಂದರೆ ಅವ್ರಿಗೆ ನಾಲೆಜ್ ಕೊಡಬೇಕು ಅಂದರೆ ಡಿಸ್ಟ್ರಿಬ್ಯೂಟರು ನಾಲೆಜಬಲ್ ಆಗಿರಬೇಕು. ಅವ್ರು ನಾಲೆಜಬಲ್ ಇದ್ದರೆ ಸಬ್ ಡೀಲರ್ಗೆ ಆರಾಮಾಗಿ ಕೊಡ್ಬೋದು, ಟ್ರೈನಿಂಗ್ಸ್ ಎಲ್ಲ ಕೊಡ್ಬೋದು. ಆ ಸಬ್ ಡೀಲರ್ಸ್ದು ಲೀಡ್ಸ್ ಏನಿದೆ ನಾವೇ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತೀವಿ. ಅವ್ರ ಜೊತೆ ಮಾತುಕತೆ ಮಾತಾಡಿ ಕಂಪ್ನಿಗೆ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅವರು ಬಿಸ್ನೆಸ್ನ ಮಾಡಬೇಕಾಗುತ್ತೆ. ಓಕೆ. ಯಾಕೆ ಇದೇ ಬಿಸ್ನೆಸ್ನ ಮಾಡಬೇಕು, ಬೇರೆ ಏನಾದ್ರು ಮಾಡ್ಬೋದಲ್ಲ ಸರ್? ಯಾಕೆ ಈ ಬಿಸ್ನೆಸ್ನ ಮಾಡಬೇಕು, ಬೇರೆ ಯಾವ ಯಾಕೆ ಇದೇ ಬಿಸ್ನೆಸ್ ಮಾಡಬೇಕಂದ್ರೆ ಇದು ಒಂದು ಯೂನಿಕ್ ಪ್ರಾಜೆಕ್ಟ್. ಅರ್ಥ ಆಯ್ತಾ? ಈಗ ಎಲ್ಲರೂ ಏನು ಬೇಕಾದರೂ ಬಿಸ್ನೆಸ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ಬಿಸ್ನೆಸ್ಗೆ ಯಾವುದೇ ರೀತಿ ವ್ಯತ್ಯಾಸ ಏನಿಲ್ಲ. ಯಾರು ಬೇಕಾದರೂ ಅವ್ರದ್ದು ಅವ್ರದ್ದು ಸ್ವತಂತ್ರ ಲೈಫ್ ಇದೆ, ಯಾರು ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ಏನಂದರೆ ವಿಶೇಷವಾಗಿ ಇದು ಸಬ್ಜೆಕ್ಟ್ ಬಂದು ವಿಶೇಷವಾದ ಪ್ರಾಡಕ್ಟ್ ಇದು. ಯಾಕಂದರೆ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್. ಮತ್ತು ಇದು ನೆವರ್ ಎಂಡಿಂಗ್ ಬಿಸ್ನೆಸ್. ಇದು ನೆವರ್ ಎಂಡಿಂಗ್ ಬಿಸ್ನೆಸ್. ಯಾಕಂದರೆ ವೆಹಿಕಲ್ಸ್ ತೊಗೊಳ್ಳೋದು ಏನಾದರೂ ನಿಲ್ಲಿಸ್ತಾರಾ ಇಂಡಿಯಾದಲ್ಲಿ? ನೀವೇನಾದ್ರು ನಿಲ್ಲಿಸ್ತೀರಾ? ಇಲ್ಲ ತಾನೆ. ಹಾಗಾಗಿ ನಿಮ್ಮ ವೆಹಿಕಲ್ ತೊಗೊಂಡಿದ್ದೀರಂದ್ರೆ ನಿಮಗೆ ಸೇಫ್ಟಿ ಕಾರ್ಡ್ ಬೇಕೇ ಬೇಕಲ್ವಾ? ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ವೆಹಿಕಲ್ಸ್ ಬೇಕು ಅಂದಾಗ ಇದೊಂದು ಯೂನಿಕ್ ಪ್ರಾಜೆಕ್ಟು, ನೆವರ್ ಎಂಡಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ಆರಾಮ್ಸೆ ಈ ಪ್ರಾಡಕ್ಟನ್ನು, ಮತ್ತು ಇದು ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ಹೊಸದಾಗಿ ಏನಾದರೂ ಆಲೋಚನೆ ಮಾಡೋರು, ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಹೊಸದಾಗಿ ಒಂದು ಒಳ್ಳೆ ಪ್ರಾಫಿಟ್ಸ್ ನೋಡಬೇಕು, ಒಂದು ಒಳ್ಳೆ ನಾಲೆಜಬಲ್ ಬಿಸ್ನೆಸ್ ಸಿಗಬೇಕು, ಒಳ್ಳೆ ನೆಟ್ವರ್ಕ್ ಬಿಲ್ಡ್ ಆಗಬೇಕು ಅಂಥವರು ಈ ಒಂದು ಪ್ರಾಜೆಕ್ಟನ್ನು ತಗೋಬೋದು. ಓಕೆ. ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ಕೊಳ್ಬೋದು ಸರ್? ಈಗ ಮಾರ್ಕೆಟಿಂಗ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟು. ನಾನು ಆವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಟಿ ವಿ ನೋಡೋದಕ್ಕಿಂತ ಜನ ಮೊಬೈಲ್ ಜಾಸ್ತಿ ನೋಡ್ತಾರೆ. ಈಗ ಯಾವುದೇ ಒಂದು 100 ಕೋಟಿ ಬಿಸ್ನೆಸ್ ಇದ್ದರೂ ಕೂಡ ಆ ಬಿಸ್ನೆಸ್ ಇವತ್ತು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಪ್ರೆಸೆಂಟ್ ಇರಲೇಬೇಕು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂದರೆ ಅದು ಬಿಸ್ನೆಸ್ಸೇ ಅಲ್ಲ. ಕರೆಕ್ಟ್ ಅಲ್ವಾ? ಒಂದು ಸಣ್ಣ ವ್ಯಾಪಾರ ಮಾಡೋರು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆಂಟ್ ಇರ್ತಾರೆ. ಆನ್ಲೈನಲ್ಲಿ ಫುಡ್ ಸೇಲ್ ಮಾಡ್ತಾ ಇದ್ದಾರೆ, ಆನ್ಲೈನಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆನ್ಲೈನ್ ಆಗಿಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ನೀವು ಎಷ್ಟು ಸ್ಟ್ರಾಂಗಾಗಿ ಬಿಲ್ಡ್ ಮಾಡ್ತೀರಾ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ನೀವು ಎಷ್ಟು ಓಪನ್ ಆಗಿ ಮಾತಾಡ್ತೀರಾ. ನಾನು ನಾಚಿಕೆ ಆಗುತ್ತೆ ಸರ್ ವೀಡಿಯೋ ಮಾಡೋದಕ್ಕೆ, ನನಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗುತ್ತೆ, ನನಗೊಂಥರ ಮುಜುಗರ ಆಗುತ್ತೆ ಅಂದರೆ ಮುಜುಗರ ಆಗೋರು, ನಾಚಿಕೆ ಪಡ್ಕೊಳ್ಳೋರು ಈ ಬಿಸ್ನೆಸ್ನ ಚೂಸ್ ಮಾಡಬಾರ್ದು. ಬಿಕಾಸ್ ಇದು ಫೀಲ್ಡ್ ಬಿಸ್ನೆಸ್ ಇರುತ್ತೆ. ಪಬ್ಲಿಕ್ ಜೊತೆ ಮಾತಾಡಲೇಬೇಕು. ಮಾತಾಡಿದ್ರೆ ಮಾತ್ರನೇ ಬಿಸ್ನೆಸ್ ಆಗುತ್ತೆ. ಇಲ್ಲ ನಂಗೆ ನಾಚಿಕೆ ಆಗುತ್ತೆ ಸರ್ ಅಂದರೆ ಈ ಬಿಸ್ನೆಸ್ನ ಚೂಸ್ ಮಾಡೋದು ಬೇಡ, ನಾನೇ ಹೇಳ್ತಾ ಇದ್ದೀನಿ. ಓಕೆ ಸರ್. ಈಗ ಮೈ ಸೇಫ್ಟಿ 24/7 ಮುಂದಿನ 5 ವರ್ಷದಲ್ಲಿ ವಿಷನ್ ಏನಿದೆ ಸರ್? ನಾರ್ಮಲ್ ಆಗಿ ಒಂದು ವಿಷನ್ ಏನಂದರೆ ಇದು ಸೇಫ್ಟಿ ಪ್ರಾಡಕ್ಟು, ಒಂದು ಸೇಫ್ಟಿ ಅಪ್ಲಿಕೇಶನ್ ಇದು. ಸಾಮಾನ್ಯವಾಗಿ ನಾವು ಪದೇ ಜನಗಳಿಗೆ ಹೇಳ್ತಾ ಇದ್ದರೆ ಜನ ಅಕ್ಸೆಪ್ಟ್ ಮಾಡ್ತಾ ಬರ್ತಾರೆ. ಅರ್ಥ ಆಯ್ತಾ? ಮೋಸ್ಟ್ ಪ್ರಾಬಬಲಿ ನನ್ನ ಒಂದು ಗುರಿ, ನನ್ನ ಒಂದು ಪರ್ಸ್ನಲ್ ಗುರಿ ಏನಂದರೆ
ಇವತ್ತು ಒಂದು ಮೊಬೈಲಲ್ಲಿ ಓಪನ್ ಮಾಡಿದ್ರೆ ಒಂದು ಟಾಪ್ 10 ಅಪ್ಲಿಕೇಶನ್ಸ್ ಇದೆ. ಆ ಟಾಪ್ 10 ಅಪ್ಲಿಕೇಶನಲ್ಲಿ ಇನ್ನು ಮುಂದಿನ 5 ವರ್ಷದಲ್ಲಿ ಮೈ ಸೇಫ್ಟಿ 24/7 100% ಜನ ಯೂಸ್ ಮಾಡೇ ಮಾಡ್ತಾರೆ. ಪಬ್ಲಿಕ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಇದು. ಓಕೆ, ಅರ್ಥ ಆಯ್ತಾ? ಒಂದು ಇನ್ಸ್ಟಾಗ್ರಾಮ್, ವಾಟ್ಸಪ್ ಹೇಗೆ ಬಳಸ್ತಾ ಇದ್ದಾರೋ ಅದೇ ಥರನೇ ಮೈ ಸೇಫ್ಟಿ 24/7 ಅಪ್ಲಿಕೇಶನ್ನು ಖಂಡಿತ ಪ್ರತಿಯೊಬ್ಬ ವಾಹನ ಮಾಲೀಕರಿಗೆ ಬೇಕೇ ಬೇಕು, ಯೂಸ್ ಮಾಡೇ ಮಾಡ್ತಾರೆ. ಅದು ತಲುಪೋವರೆಗೂ ನಾವು ಸತತವಾಗಿ ಕನ್ಸಿಸ್ಟೆನ್ಸಿಯಾಗಿ ನಮ್ಮ ಪ್ರಯತ್ನ ಇದೇ ಥರ ಇರುತ್ತೆ. ನಾವು ಕೆಲಸ ಮಾಡ್ತಾ ಇರ್ತೀವಿ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ. ಯಾಕಂದರೆ ಇದು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾ ಇಲ್ಲ, ಈ ವರ್ಕ್ ಕಷ್ಟಪಟ್ಟು ಮಾಡ್ತಾ ಇಲ್ಲ, ನಾವು ಈ ಪ್ರಾಜೆಕ್ಟ್ನ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಇಷ್ಟಪಡೋರು ಸಾವಿರಾರು ಜನ ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಬಿಸ್ನೆಸ್ಸು ಗ್ರೋತ್ ಆಗುತ್ತೆ. ಜೊತೆಗೆ ಮೈ ಸೇಫ್ಟಿ 24/7 ಅಂದರೆ ಏನೇ ಒಂದು ವೆಹಿಕಲಿಂದ ಸಮಸ್ಯೆ ಬಂದರೆ ಮೈ ಸೇಫ್ಟಿ 24/7 ವೆಹಿಕಲ್ ಸ್ಟಿಕ್ಕರು, ವೆಹಿಕಲ್ ಸೇಫ್ಟಿ ಸ್ಟಿಕ್ಕರ್ ಗಾಡಿ ಮೇಲೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ಕ್ರಾಸ್ ಚೆಕ್ ಮಾಡೋ ದಿನ ಹತ್ತಿರದಲ್ಲಿದೆ. ಅದಕ್ಕೆ ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಫಿಷಿಯಲ್ ಆಗಿ. ಸೊ ಅದನ್ನು ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗೋದಂತೂ ಖಂಡಿತ. ಹಾಗಾಗಿ ಯಾರು ಇದ್ರ ಆಸಕ್ತಿ ತೋರಿಸ್ತಾ ಇದ್ದಾರೆ, ವ್ಯಾಪಾರ ಆಗಿರ್ಬೋದು, ಜೊತೆಗೆ ಈ ಥರ ಒಂದು ಸಬ್ಜೆಕ್ಟನ್ನು ಪಬ್ಲಿಕ್ಗೆ ತೊಗೊಂಡು ಹೋಗ್ಬೇಕನ್ನೋ ಒಂದು ಮನಸ್ಥಿತಿ ಇರೋರು, ಓಕೆ, ಅಂಥವ್ರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು ದಿನೇಶ್ ಅವರೇ. ಓಕೆ, ಇದಕ್ಕೆ ಎಜುಕೇಷನ್ ಏನಾದ್ರು ಬೇಕಾ ಸರ್, ಅಥವಾ ಯಾರು ಬೇಕಾದರೂ ಮಾಡ್ಬೋದು? ಸಾಮಾನ್ಯವಾಗಿ ಎಜುಕೇಷನ್ ಅನ್ನೋದು ತುಂಬ ಮುಖ್ಯ. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಪ್ರತಿಯೊಂದು ಕಡೆ ಎಲ್ಲೇ ಹೋದರೂ ಕೂಡ ಏನು ಓದಿದ್ಯಪ್ಪ, ಏನಪ್ಪ ನಿನ್ನ ಎಜುಕೇಷನ್ ಅಂತ ಕೇಳ್ತಾರೆ. ಈಗ ಸಾಮಾನ್ಯವಾಗಿ ಏನಂದರೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಒಂದು ಬೇಸಿಕ್ ಕನ್ನಡ ಅಂತೂ ಬೇಕೇ ಬೇಕು. ಮೊಬೈಲ್ ಬಳಕೆ ಮಾಡ್ತಕ್ಕಂಥದ್ದು, ಡೌನ್ಲೋಡ್ ಮಾಡ್ತಕ್ಕಂಥದ್ದು, ಆ್ಯಕ್ಟಿವೇಷನ್ ಮಾಡ್ತಕ್ಕಂಥದ್ದು, ಇವೆಲ್ಲ ನಾಲೆಜ್ ಇರಲೇಬೇಕು. ಯಾಕಂದರೆ ನಾನು ಯಾರನ್ನೂ ಅಗೌರವದಿಂದ ನೋಡ್ತಾ ಇಲ್ಲ, ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಎಜುಕೇಷನ್ ಇದ್ದರೆ ನೀವು ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೋಬೋದು. ಎಜುಕೇಷನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಂದು 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದ್ದರೆ ಓಕೆ. ಸೊ ಒಂದು ಒಳ್ಳೆ ಕನ್ನಡ ಭಾಷೆ. ಯಾಕಂದರೆ ಇನ್ನೊಂದು ನಮ್ಮ ಪ್ರಾಡಕ್ಟಲ್ಲಿ ಇನ್ನೊಂದು ವಿಶೇಷ ಏನಂದರೆ ಎವ್ರಿ ರೀಜನಲ್ ಲ್ಯಾಂಗ್ವೇಜಲ್ಲಿ ನಮ್ಮ ಅಪ್ಲಿಕೇಶನ್ ಇದೆ. ಕನ್ನಡದಲ್ಲಿ ಬೇಕಾ ಕನ್ನಡದಲ್ಲಿದೆ, ತೆಲುಗುದಲ್ಲಿ ಬೇಕಾ ತೆಲುಗುದಲ್ಲಿದೆ, ತಮಿಳಲ್ಲಿ ಬೇಕಾ ತಮಿಳಲ್ಲಿದೆ. ಎಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲೂ ನಮ್ಮ ಅಪ್ಲಿಕೇಶನ್ನ ಬಳಕೆ ಮಾಡ್ತಕ್ಕಂಥದ್ದು ಆ ಅವಕಾಶ ಇದೆ. ಸೊ ಎಲ್ಲರೂ ಅಷ್ಟೇ ಸಾಮಾನ್ಯವಾಗಿ ಸಾಧ್ಯ ಆದಷ್ಟು ನಮಗೆ ಚೆನ್ನಾಗಿ ಓದಿರ್ತಕ್ಕಂಥವ್ರು ಬಂದರೆ ನಮಗೆ ಇನ್ನೂ ಒಳ್ಳೆಯದು. ಓಕೆ ಸರ್, ಈಗ ಮೈ ಸೇಫ್ಟಿ 24/7 ಬಗ್ಗೆ ಜನರಿಗೆ ಇರುವಂಥ ತಪ್ಪು ಕಲ್ಪನೆಗಳೇನಾದ್ರು ಇದೆಯಾ ಸರ್? ಹೇಗೆ ತಪ್ಪು ಕಲ್ಪನೆ ಅಂದರೆ ಲೈಕ್ ನಾರ್ಮಲ್ ಆಗಿ ಒಂದು ಇನ್ಶೂರೆನ್ಸ್ ಕೇಳಿದಿರಲ್ಲ. ಇನ್ಶೂರೆನ್ಸ್ ಯಾವ ಥರ ಅಂದರೆ ಯಾರಾದರೂ ಸತ್ತರೆ ಅದನ್ನು ಆ ದುಡ್ಡು ಬೇರೆಯವ್ರಿಗೆ ಬೆನಿಫಿಟ್ ಹೋಗುತ್ತೆ ಅಂತಾರಲ್ಲ, ಹಾಗೆ ನನಗೇನಾದರೂ ಸಮಸ್ಯೆ ಆಗೋದು ನನ್ನ ಫ್ಯಾಮ್ಲಿಗೆ ಗೊತ್ತಾಗೋದಲ್ವ ವಿಷಯ. ನಾನೇನಕ್ಕೆ ಪಾರ್ಕಿಂಗ್ ಮಾಡ್ತೀನಿ ರಾಂಗ್ ಪ್ಲೇಸಲ್ಲಿ, ನನಗೇನು ಬುದ್ಧಿ ಇಲ್ವಾ, ನಾನು ಲೈಟ್ಸ್ ಆನ್ ಮಾಡಿ ಏನಕ್ಕೆ ಹೋಗ್ತೀನಿ, ನನಗೆ ಪ್ರಜ್ಞೆ ಇಲ್ವಾ ಅಂಥೇಳಿ ಅವರೇ ಪಾಪ ಕ್ವಶನ್ಸ್ ಮಾಡ್ಕೋತಾರೆ. ರೀಸನ್ನು ಯಾಕೆ ಅವ್ರಿಗೆಲ್ಲ ಒಳ್ಳೆ ಬುದ್ಧಿವಂತರು ಇರ್ತಾರೆ, ಒಳ್ಳೆ ಪ್ರಜ್ಞಾವಂತರು ಇರ್ತಾರೆ, ಇಲ್ಲ ಅಂತಿಲ್ಲ. ನಾನು ಹೇಳ್ತಾ ಇರೋದೇನೆಂದರೆ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಅಂದರೆ ಏನು, ಅಪಘಾತ ಅಂದರೆ ಏನು ನಮಗೆ ಹೇಳ್ಬಿಟ್ಟು ಬರುತ್ತಾ? ಇಲ್ಲ. ಅಂಥ ಸಂದರ್ಭದಲ್ಲಿ ಇದು ಹೆಲ್ಪ್ ಆಗುತ್ತೆ. ಕ್ಲಿಯರಾ? ಅದೊಂದು ಏನಂದರೆ ಯಾವಾಗೋ ಆಗೋದನ್ನು ನಾನು ಇವತ್ತೇ ಆಗುತ್ತಾ ಅಂತ ಊಹೆ ಮಾಡ್ಕೋಬೇಕಾ ಏನು ಅಂತಲ್ಲ. ಸಾಮಾನ್ಯವಾಗಿ ನಿಮ್ಮೊಂದು ಕಾರ್ ಚೆನ್ನಾಗಿ ಕಾಣಬೇಕಂತೇಳಿ ನೀವು ಸೀಟ್ ಕವರು ಎಲ್ಲ ಏನೇನೋ ಡಿಸೈನ್ಸ್ ಎಲ್ಲ ಮಾಡಿಸ್ತೀರಿ. ಅದ್ರ ಜೊತೆಗೆ ಒಂದು ಸೇಫ್ಟಿನೂ ಇರಲಿ ಅಂತೇಳಿ ಈಗ ಸಾಮಾನ್ಯವಾಗಿ ನೀವು ಗೊತ್ತಿಲ್ಲದೇನೋ ನೀವು ರಾಂಗ್ ಪಾರ್ಕಿಂಗ್ ಮಾಡಿದ್ದೀರಿ, ಕರೆಕ್ಟಾ? ಅಂಥ ಸಂದರ್ಭದಲ್ಲಿ ಬೇರೆಯವ್ರಿಗೆ ನಿಮ್ಮ ವೆಹಿಕಲಿಂದ ತೊಂದರೆ ಆಗ್ತಾ ಇದೆ. ಓಕೆ, ಅದು ನಿಮ್ಮಿಂದ ನೇರವಾಗಿ ಆಗ್ತಾ ಇಲ್ಲ, ಆ ವೆಹಿಕಲಿಂದ ಆಗ್ತಾ ಇದೆ, ಕರೆಕ್ಟಾ? ಆ ಸಂದರ್ಭದಲ್ಲಿ ಆ ಪರ್ಸನ್ನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರು ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರ ನಂಬರ್ ನಿಮಗೆ ಗೊತ್ತಾಗೋದಿಲ್ಲ, ಆಯಿತಾ? ಅದಕ್ಕೆ QR ಕೋಡ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಆಯಿತಾ? ಮುಂದೆ ಒಂದಿರುತ್ತೆ, ಹಿಂದೆ ಒಂದಿರುತ್ತೆ. ಜೊತೆಗೆ ಇನ್ನೊಂದು ಸಾಮಾನ್ಯವಾಗಿ ಕೆಲವರು ಆಕ್ಸಿಡೆಂಟ್ ಆಗಿದ್ರೆ ಆವಾಗ QR ಕೋಡ್ ಎಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಗ್ಲಾಸ್ ಹೊಡೆದೋಗ್ಬಿಡುತ್ತಲ್ಲ, ಮುಂದೆ ಗ್ಲಾಸ್ ಹೊಡೆದೋದಾಗ ಕಾಣಿಸೋದಿಲ್ಲಲ್ಲ, ಏನು ಮಾಡೋದು ಅಂದಾಗ ಆಗ ನಾವು ಮುಂದೆ ಒಂದು QR ಕೋಡ್ ಕೊಟ್ಟಿದ್ದೀವಿ, ಹಿಂದೆ ಒಂದು QR ಕೋಡ್ ಕೊಟ್ಟಿದ್ದೀವಿ. ಈಗ ಸಾಮಾನ್ಯವಾಗಿ ಯಾವಾಗ ಮುಂದೆ ಆಗುತ್ತೋ ಹಿಂದೆ ಆಗುತ್ತೆ ಆಕ್ಸಿಡೆಂಟ್ ಅನ್ನೋದು ಗೊತ್ತಿಲ್ಲಲ್ಲ. ಹಾಗಾಗಿ ಜನರನ್ನ ನಾನು ಎಲ್ಲರಿಗೂ ಯಾರು ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ಸು ತೊಗೊಂಡು ಅವರು ಕೊಟ್ಟಿರ್ತಕ್ಕಂಥ ಐಡಿಯಾಗಳಿದೆಯಲ್ಲ, ಆ ಐಡಿಯಾಗಳಿಂದನೇ ನಾವು ಇನ್ನೂ ಪ್ರಾಡಕ್ಟ್ ಬಗ್ಗೆ ಇನ್ನೂ ಡೆವಲಪ್ಮೆಂಟ್ ಮಾಡಿದ್ದೀವಿ. ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ, ವಿಡಿಯೋ ಮೂಲಕ. ಯಾಕಂದರೆ ಇವತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ಸು ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಎಲ್ಲ ಪ್ರೆಸೆಂಟ್ ಪಾಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವರು ಯಾವುದೇ ರೀತಿಯಾಗಿ ಕಂಪ್ಲೇಂಟ್ಸ್ ಮಾಡಿಲ್ಲ.
ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ, ಯಾಕಂದರೆ ಅವ್ರು ಇಷ್ಟಪಟ್ಟು ಬಿಸ್ನೆಸ್ನ ಆಯ್ಕೆ ಮಾಡಿದ್ದಾರೆ. ಸೊ ಇವತ್ತಿಗೂ ಕೂಡ ಅವರು ಅಪ್ಗ್ರೇಡೇಷನ್ಗೋಸ್ಕರ ಪಾಪ ವೆಯ್ಟ್ ಮಾಡಿದರು. ಈಗ ಅಪ್ಗ್ರೇಡೇಷನ್ ಆಗಿದೆ, ತುಂಬ ಸ್ವಚ್ಛವಾಗಿ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ನೇರವಾಗಿ ಎಲ್ಲರೂ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ನಡೀತಾ ಇದೆ. ಹಾಗಾಗಿ ಇನ್ನೂ ನಮಗೆ ಡಿಸ್ಟ್ರಿಬ್ಯೂಟರ್ಸು ಮತ್ತು ಅದರ ಅಂಡರಲ್ಲಿ ಸಬ್ ಡೀಲರ್ಸು ನಮ್ಗೆ ರಿಕ್ವೈರ್ಮೆಂಟ್ ಇದ್ದಾರೆ. ಓಕೆ, ಎಷ್ಟು ಜನ ಈಗ ಡಿಸ್ಟ್ರಿಬ್ಯೂಟರ್ಸ್ ಬೇಕು ಸರ್ ನಿಮಗೆ? ಈಗ ನಮ್ಗೆ ಈಗ ಟೋಟಲ್ ಆಗಿ ಈಗ ಬ್ಯಾಂಗ್ಳೂರಲ್ಲಂತೂ ಸೂಪರ್ ಸ್ಟಾಕಿಸ್ಟ್ ಇದ್ದಾರೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಕೂಡ ಒಂದು 3-4 ಮೆಂಬರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇನ್ನೂ 3-4 ಮೆಂಬರ್ಸ್ ನಮಗೆ ಆ್ಯಡ್ ಆನ್ ಬೇಕು. ಮತ್ತು ಸಬ್ ಡೀಲರ್ಸ್ ಅಂತೂ ನಮಗೆ ತುಂಬ ಜನ ಬೇಕಾಗಿದ್ದಾರೆ. ಒಂದು 100 ಜನ ನಮಗೆ ಸಬ್ ಡೀಲರ್ಸ್ ಬೇಕಾಗಿದ್ದಾರೆ. ಓಕೆ, ಆಯಿತಾ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ ನಮಗೆ ಸಬ್ ಡೀಲರ್ಸ್ ಬೇಕಾಗಿದ್ದಾರೆ. ತುಂಬ ಕಡಿಮೆ ಬಂಡವಾಳದಿಂದ ಶುರು ಮಾಡ್ತಕ್ಕಂಥ ಒಂದು ವ್ಯಾಪಾರ ಸಬ್ ಡೀಲರ್ಸ್ದಾಗಿರುತ್ತೆ. ತುಂಬ ಅಂದರೆ ತುಂಬ ಕಡಿಮೆಯಿಂದ ವ್ಯಾಪಾರ ಮಾಡ್ತಕ್ಕಂಥದ್ದು. ಜೊತೆಗೆ ಅವರು ಹೆಚ್ಚಿನ ಲಾಭವನ್ನು ಕೂಡ ಅವರು ಪಡೀತಕ್ಕಂಥದ್ದು ನಮ್ಮ ಒಂದು QR ಕೋಡಿಂದ ಆಗುತ್ತೆ. ಫೀಲ್ಡ್ ವರ್ಕ್ ಆಗಿರುತ್ತೆ. ಜೊತೆಗೆ ಅವರು ನೇರವಾಗಿ ಕಸ್ಟಮರ್ ಜೊತೆ ಸಂಪರ್ಕ ಮಾಡಿ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಕೊಟ್ಟು ಅಲ್ಲೇ ಸ್ಪಾಟಲ್ಲಿ ಡೆಮೋ ಕೊಟ್ಟು ಪ್ರಾಡಕ್ಟ್ನ ಸೇಲ್ ಮಾಡೋದಿರುತ್ತೆ. ಇಲ್ದಿರೋದೆಲ್ಲ ಹೇಳಿ ಸೇಲ್ ಮಾಡೋದೇನಿರೋದಿಲ್ಲ. ಸ್ಪಾಟಲ್ಲಿ ಡೆಮೋ ಕೊಡಬೇಕು. ಯಾಕಂದರೆ ಅವ್ರಿಗೆ ಅರ್ಥ ಆಗಬೇಕಲ್ಲ. ನಾಳೆ ಕಸ್ಟಮರ್ಗೆ ಗೊತ್ತಿಲ್ಲ ಅಂದರೆ, ಸ್ಕ್ಯಾನ್ ಮಾಡೋದು ಗೊತ್ತಿಲ್ಲ ಅಂದರೆ ಕಸ್ಟಮರು ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಕೂಡ ಕನ್ಫ್ಯೂಸ್ ಆಗುತ್ತೆ. ಮತ್ತು ಸರ್ವೇ ಸಾಮಾನ್ಯವಾಗಿ ಪಬ್ಲಿಕ್ಗೆ ಸ್ಕ್ಯಾನ್ ಮಾಡಲಿಕ್ಕೆ ನಮ್ಮ ಅಪ್ಲಿಕೇಶನ್ ಇರಲೇಬೇಕಂತೇನಿಲ್ಲ. ಯಾವುದೇ ಒಂದು ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡ್ಬೋದು. ಈಗ ಊಹಾಪೋಹಗಳು ಮಾತಾಡೋದಕ್ಕಿಂತ ಸಬ್ಜೆಕ್ಟ್ ಬಗ್ಗೆ ಒಂದು ಸತಿ ಗಮನ ಕೊಟ್ಟು ಇದು ನಮಗೆ ಏನೇನೆಲ್ಲ ಬಳಕೆ ಆಗುತ್ತೆ, ಯಾವ್ಯಾವ ಥರ ಬಳಕೆ ಆಗುತ್ತೆ, ಎಲ್ಲೆಲ್ಲೆಲ್ಲ ನಮಗೆ ಯೂಸ್ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ದೂರದೃಷ್ಟಿ ಇಟ್ಕೊಂಡು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ 1000 ರೂಪಾಯಿ ದೊಡ್ಡದು ಕಾಣಿಸಲ್ಲ, ಆರಾಮಾಗಿ ತೊಗೋತಾರೆ, ಬಳಕೆ ಮಾಡ್ತಾರೆ. ಸರಿಯಾಗಿ ಬಿಸ್ನೆಸ್ ಮಾಡೋದ್ರಿಂದ ಎಷ್ಟು ಮಾರ್ಜಿನ್ ಸಿಗುತ್ತೆ ಸರ್? ಎಷ್ಟು %? ಮೊದಲಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಯಾವುದೇ ಕಾರಣಕ್ಕೂ ಫೋನಲ್ಲೇ ಡಿಸೈಡ್ ಮಾಡಬೇಡಿ. ಒಂದು ವಿಷಯ ಏನಂದರೆ, ನೇರವಾಗಿ ವಿಸಿಟ್ ಮಾಡಿ. ಫೋನಲ್ಲಿ ಮಾಹಿತಿ ತೊಗೊಳ್ಳಿ, ಇಲ್ಲ ಅಂತಿಲ್ಲ. ಮಾಹಿತಿ ನಿಮಗೆ ಸಾಕಷ್ಟು ಮಾಹಿತಿ ನಿಮಗೆ ಕಳಿಸ್ಕೊಡ್ತೀವಿ. ಕಳಿಸ್ಕೊಟ್ಟಿದ್ದಾದಮೇಲೆ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು, ಯಾಕಂದರೆ ಬಿಸ್ನೆಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂದರೆ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು, ಅರ್ಧ ಗಂಟೆ ಜಾಸ್ತಿ ಬೇಡ, ಅರ್ಧ ಗಂಟೆ ನೀಟಾಗಿ ನೋಡಿದ್ರೆ ಈ ಸಬ್ಜೆಕ್ಟ್ ಏನು ಅಂತ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಅದಾದಮೇಲೆ ಅಲ್ಲೇ ನಿರ್ಧಾರ ಮಾಡಿ, ಮನೆಯಲ್ಲೇ ನಿರ್ಧಾರ ಮಾಡಿ. ಇಲ್ಲಿವರೆಗೂ ಭೇಟಿ ಮಾಡೋದೇನಿಲ್ಲ. ಕಳಿಸಿದ ಮೇಲೆ ನಿರ್ಧಾರ ಮಾಡಿದ್ಮೇಲೆ ಎಸ್ ಇದನ್ನು ನಾನು ಮಾಡಬಹುದು, ನನಗೆ ಆಸಕ್ತಿ ಇದೆ ಅಂತ ಅನಿಸುತ್ತಾದಮೇಲೆ ನೇರವಾಗಿ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ಭೇಟಿ ನೀಡಿ ಆದಮೇಲೆ ಡೆಮೋ ನೋಡಿ. ಈಗ ವಿಡಿಯೋದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳೆಲ್ಲ ಕರೆಕ್ಟಾಗಿದೆಯಾ, ಡೆಮೋ ನೋಡಿತಾದಮೇಲೆ ಸೊ ಪ್ರಾಫಿಟ್ಸ್ ವಿಚಾರಕ್ಕೆ ಬಂದರೆ ಒಳ್ಳೆ ಹೈಯೆಸ್ಟ್ ಪ್ರಾಫಿಟ್ಸ್ ಇದೆ. ರೀಸನ್ ಯಾಕಂದರೆ ಈಗ ಇದು ಸೇಫ್ಟಿ ಪ್ರಾಡಕ್ಟೇ. ಸೊ ಫ್ರೀಯಾಗಿ ಮಾಡಿ ಅಂದರೆ ಯಾರೂ ಬಂದು ಮಾಡೋದಿಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ನೇರವಾಗಿ ಬನ್ನಿ, ಡೆಮೋ ನೋಡಿ ಕಂಪ್ಲೀಟಾಗಿ. ಯಾಕಂದರೆ ನೀವು ಬದುಕು ಕಟ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ. ಬಿಸ್ನೆಸ್ ಅಂದರೆ ಏನು? ಬದುಕು ಕಟ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ. ಅದರಿಂದ ಏನೋ ಒಂದು ಕನಸು ಕಟ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ. ಅದನ್ನೇನೋ ಅಚೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಬಿಸ್ನೆಸ್ ಅಂದರೆ ಬೇಕಾಬಿಟ್ಟು ಮಾಡೋದಲ್ಲ. ನೀವೇನೋ ಒಂದು ಅಚೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂದಮೇಲೆ ನಮ್ದು ಒಂದೇ ಅಲ್ಲ, ಮೈ ಸೇಫ್ಟಿ 24/7 ಬಿಸ್ನೆಸ್ ಒಂದೇ ಅಲ್ಲ. ಯಾವುದೇ ಬಿಸ್ನೆಸ್ ಮಾಡಿದ್ರೂ ನೀವೊಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಪೇಪರ್ ವರ್ಕ್ ಇರಬೇಕು, ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕು. ಎಸ್, ನಾನು ಪೇಪರ್ ವರ್ಕ್ ಪೇಪರ್ ತೊಗೊಂಡು ನೀಟಾಗಿ ಬರೀಬೇಕು. ಏನೇನಿದೆ, ಪ್ಲಸ್ ಪಾಯಿಂಟ್ಸ್ ಏನು, ನನ್ನ ಪ್ಲಸ್ ಪಾಯಿಂಟ್ಸ್ ಏನು, ನನ್ನ ವೀಕ್ನೆಸ್ ಏನು ಅಂತ ಬರ್ಕೊಂಡು, ಯಾವುದು ನಾನು ಸ್ಟ್ರೆಂತ್ ಇದ್ದೀನಿ, ಮಾರ್ಕೆಟಿಂಗಲ್ಲಿ ಸ್ಟ್ರೆಂತ್ ಇದ್ದೀನಾ, ಜನರ ಜೊತೆ ಮಾತಾಡ್ಬೋದಾ, ಈ ಪ್ರಾಡಕ್ಟ್ ಬಗ್ಗೆ ನಾನು ಸ್ಪ್ರೆಡ್ ಮಾಡ್ಬೋದಾ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸ್ಪ್ರೆಡ್ ಮಾಡ್ಬೋದಾ, ಕಂಪ್ನಿಯಿಂದ ನಾನೇನು ಸಪೋರ್ಟ್ಸ್ ತೊಗೋಬೋದು, ಯಾವ ಥರ ತೊಗೋಬೋದು, ಅರ್ಥ ಆಗ್ತಾ ಇದೆಯಾ? ಇವೆಲ್ಲ ಡಿಸಿಷನ್ ತೊಗೊಂಡು ಆಗ ಡಿಸಿಷನ್ ತೊಗೊಳ್ಳಿ. ನಿಮ್ಮ ಸ್ವಂತ ಡಿಸಿಷನ್ ತೊಗೊಳ್ಳಿ. ಅರ್ಥ ಆಯ್ತಾ? ಕುಟುಂಬದ ಜೊತೆ ಮಾತಾಡಿ. ನಿಮ್ಗೆ ಒಳ್ಳೆ ಸ್ನೇಹಿತರು ಇರ್ತಾರೆ, ನಿಮ್ಮ ಒಂದು ಯಶಸ್ಸನ್ನು ನೋಡೋರು ಇರ್ತಾರೆ, ಖುಷಿ ಪಡೋರು ಇರ್ತಾರೆ. ಅಂಥ ಸ್ನೇಹಿತರ ಜೊತೆ ಪೇಪರ್ ತೊಗೊಂಡು ನೋಡು ಫ್ರೆಂಡ್, ಈ ಥರ ನಾನು ಮಾಡ್ತಾಯಿದ್ದೀನಿ, ಇದು ಮಾಡ್ಬೋದಾ ಇಲ್ವಾ ಅಂತೇಳಿ ಕೆಲವ್ರ ಹತ್ರ ಎಲ್ಲ ಕ್ರಾಸ್ ಕ್ವಶನ್ಸ್ ತೊಗೊಂಡಿದ್ದಾದಮೇಲೆ ನೀವು ಸೇವ್ ಮಾಡಿರ್ತೀರ, ಇಲ್ಲ ಸಾಲ ಮಾಡ್ಕೊಂಬರ್ತೀರೋ, ಇಲ್ಲ ಮನೇಲೇನೋ ಸೇವ್ ಮಾಡಿರ್ತಾರೋ. ಕೆಲವರೆಲ್ಲ ಗೋಲ್ಡ್ ಪ್ಲೆಡ್ಜ್ ಮಾಡಿ ಬರ್ತಾಯಿದ್ದೀನಿ ಸರ್ ಅಂತ ಹೇಳ್ತಾರೆ, ಇವೆಲ್ಲ ಹೇಳ್ತಾರೆ. ಸೊ ಅದೆಲ್ಲ ಹೇಳಿದಾಗ ತೊಗೊಂಡು ಅದನ್ನು ನಿಮ್ಮೊಂದು ಜವಾಬ್ದಾರಿ ತೊಗೊಂಡು ಬದುಕು ಕಟ್ಕೊಳ್ಬೇಕು. ಅಂದರೆ ಇವತ್ತು ಒಂದು ಬಿಸ್ನೆಸ್ ಮಾಡೋದಕ್ಕೆ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ, ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾ ಇದ್ದಾರೆ. ನೀವು ಬೆಂಗಳೂರು ನಿಮ್ಮ ರಾಜಧಾನಿಯಲ್ಲಿ ನಮ್ಮ ಮೈ ಸೇಫ್ಟಿ 24/7 ಆಫೀಸ್ ಇದೆ. ನೇರವಾಗಿ ಬನ್ನಿ, ಕೂತ್ಕೊಳ್ಳಿ, ಮಾತಾಡಿ, ತದನಂತರ ಡಿಸೈಡ್ ಮಾಡಿ. ನೀವು ಮನೆಯಲ್ಲೇ ಡಿಸೈಡ್ ಮಾಡೋದು, ಮನೆಯಲ್ಲೇ ಇದು ಮಾಡೋದು ಬೇಡ. ಅರ್ಥ ಆಗ್ತಾ ಇದೆಯಾ? ಸಬ್ಜೆಕ್ಟ್ ನೋಡಿ,
ಯಾಕಂದರೆ ನಮಗೂ ಕೂಡ ಅಷ್ಟೇ ನೂರಾರು ಜನ ಡಿಸ್ಟ್ರಿಬ್ಯೂಟರ್ಸ್ ಬೇಡ. ಸಂಪೂರ್ಣ ಆಸಕ್ತಿಯಿಂದ ಕನ್ಸಿಸ್ಟೆನ್ಸಿಯಾಗಿ ರೆಗ್ಯುಲರಾಗಿ ಈ ಪ್ರಾಡಕ್ಟನ್ನು ಪ್ರತಿಯೊಂದು ವಾಹನ ಮಾಲೀಕರಿಗೆ ತಲುಪಿಸೋದೇ ನಮ್ಮ ಉದ್ದೇಶ ಏನಿದೆಯೋ ಅದೇ ಉದ್ದೇಶ ಅವ್ರಿಗೂ ಇರಬೇಕು ಅಂತ. ಯಾಕಂದರೆ ಆ ಜಿಲ್ಲಾ ಮಟ್ಟದಲ್ಲಿ ಅವರೇ ಓನರ್ ಆಗಿರ್ತಾರೆ. ಯಾಕಂದರೆ ನಾವು ಅಗ್ರಿಮೆಂಟ್ ಕೊಡ್ತೀವಿ, ಆ ಜಿಲ್ಲಾ ಮಟ್ಟದಲ್ಲಿ ಅವರೇ ಓನರ್ ಆಗಿದ್ದಾರೆ ಅಂದಮೇಲೆ ಅವರ ಕಂಪ್ನಿ ತಾನೇ ಇದು ಮೈ ಸೇಫ್ಟಿ 24/7. ನಮ್ದಲ್ಲ, ಅವ್ರದ್ದಾಗಿರುತ್ತೆ. ಒಬ್ಬರಿಗೆ ಒಂದು ಜಿಲ್ಲೆಗೆ ಡಿಸ್ಟಿಕ್ಗೆ ಒಬ್ಬರೇ ಇರ್ತಾರೆ ಡಿಸ್ಟ್ರಿಬ್ಯೂಟರ್. ಓಕೆ, ನಮ್ದಾಗಿರಲ್ಲ. ಆವಾಗ ಅವ್ರನ್ನ ನಾವು ನಂಬಿ ನಾವು ಈ ಪ್ರಾಡಕ್ಟನ್ನು ಅವ್ರಿಗೆ ಕೊಟ್ಟಿರ್ತೀವಿ, ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ. ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ, ಇಲ್ಲ ಅಂತಿಲ್ಲ, ಆ ಇನ್ವೆಸ್ಟ್ಮೆಂಟ್ ಕೂಡ ಸೇಫ್ ಆಗಿರುತ್ತೆ, ತೊಂದರೆ ಇಲ್ಲ. ನಮ್ದೇನಂದರೆ ಉದ್ದೇಶ ಏನು, ಮೈ ಸೇಫ್ಟಿ 24/7 ಪ್ರತಿ ಮನೆಗೂ ಹೋಗಬೇಕು, ಪ್ರತಿಯೊಬ್ಬ ವಾಹನ ಮಾಲೀಕರು ಬಳಸಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನಿದೆಯೋ ಸೇಮ್ ಅದೇ ಉದ್ದೇಶ ಅವರಲ್ಲೂ ಇದ್ದರೆ ಅವರು ಗೆಲ್ತಾರೆ, ನಾವು ಗೆಲ್ತೀವಿ. ಹಣನೂ ಮಾಡ್ಬೋದು, ಜೊತೆಗೆ ಇದನ್ನು ಕೂಡ ನಮ್ಮ ಒಂದು ವಿಷನ್ನ ಕೂಡ ತಲುಪಿಸ್ಬೋದು ದಿನೇಶ್ ಅವರೇ. ಹಾಗಾಗಿ ನೇರವಾಗಿ ಆಫೀಸಿಗೆ ಬನ್ನಿ, ಭೇಟಿ ಮಾಡಿ ತಿಳ್ಕೊಳ್ಳಿ, ತದನಂತರ ನಿರ್ಧಾರ ಮಾಡಿ. ಓಕೆ ಸರ್, ಈಗ ಯುವಕರು ಯಾಕೆ ಇದೇ ಬಿಸ್ನೆಸ್ನ ಮಾಡಬೇಕು, ಬೇರೆ ಏನಾದರೂ ಮಾಡ್ಬೋದಲ್ಲ? ಈಗ ಯುವಕರಿಗೆ ಅಂತೇಳಿ ಏನಂದರೆ, ಈಗ ನಾರ್ಮಲ್ಲಾಗಿ ಎಜುಕೇಷನ್ ಮುಗಿಸ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಅವ್ರಿಗೊಂದು ಬಿಸ್ನೆಸ್ ಮಾಡಬೇಕು, ಜಾಬ್ಗಿಂತ ಬಿಸ್ನೆಸ್ ಮಾಡಬೇಕು, ನಮ್ಮ ಕೈಲೇ ಒಂದು ಬಿಸ್ನೆಸ್ ಮಾಡ್ಕೋಬೇಕು ಅಂತಿರ್ತಾರೆ. ಅವ್ರಿಗೆ ಬಂಡವಾಳ ಇರೋದಿಲ್ಲ, ಅತಿ ಹೆಚ್ಚು ಬಂಡವಾಳ ಇರೋದಿಲ್ಲ, ಬಂಡವಾಳ ಕಡಿಮೆ ಇರಬೇಕು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಪಬ್ಲಿಕ್ ಜೊತೆ ಮಾತುಕತೆ ನಡೆಸಬೇಕು. ಓಕೆ, ಪಬ್ಲಿಕ್ ಜೊತೆನೇ ಮಾತಾಡಬೇಕು. ಯಾವುದೇ ಫೀಲ್ಡ್ ಅಂದರೆ ಸೇಲ್ಸ್ ಫೀಲ್ಡೇ ಆಗಿರುತ್ತೆ, ಮಾರ್ಕೆಟಿಂಗೇ ಇರುತ್ತೆ. ಆ ಮಾರ್ಕೆಟಿಂಗ್ ಕಲಿಬೇಕು ಅಂದರೆ ಪ್ರಾಕ್ಟಿಕಲಾಗಿ ಕಲಿಬೇಕಾಗುತ್ತೆ. ಮುಂದೆ ಅವ್ರ ಭವಿಷ್ಯದಲ್ಲಿ ಇನ್ನೊಂದು ಅವ್ರದ್ದೇನಾದರೂ ಸ್ವಂತ ವ್ಯಾಪಾರ ಮಾಡಬೇಕು ಅಂದರೆ ಒಂದು ಬೇಸಿಕ್ ಫೌಂಡೇಶನ್ ಅನ್ನೋದು ಬೇಕು. ಆ ಫೌಂಡೇಶನ್ ಮೈ ಸೇಫ್ಟಿ 24/7 ಅಂತೇಳಿ 100% ನಾನು ಕ್ಲಾರಿಟಿ ಕೊಡ್ತೀನಿ. ರೀಸನ್ ಏನಂದರೆ, ಇಲ್ಲಿ ಪಬ್ಲಿಕ್ ಜೊತೆನೇ ಮಾತುಕತೆ, 1-to-1 ಪಬ್ಲಿಕ್ ಜೊತೆನೇ ಮಾತಾಡ್ತಾರೆ. ಸಬ್ಜೆಕ್ಟ್ ಬಂದು ಸೇಫ್ಟಿ ಪ್ರಾಡಕ್ಟ್ ಆಗಿರುತ್ತೆ, ಸೇಲ್ಸು ಆಗ್ತಾ ಇರುತ್ತೆ, ಜೊತೆಗೆ ಲಾಭನೂ ಇರುತ್ತೆ. ಹಾಗಾಗಿ ಯುವಕರು ಏನಂದರೆ ಬೇಗ ಕ್ಯಾಚ್ ಮಾಡ್ತಾರೆ ಸಬ್ಜೆಕ್ಟ್ನ. ಹಾಗಾಗಿ ಅಂಥವ್ರು ದಯವಿಟ್ಟು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿದ್ರೆ ಖಂಡಿತ ಅವ್ರಿಗೆ ಯಶಸ್ಸು ಖಂಡಿತ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಏನಂದರೆ ಒಂದು ಸಕ್ಸಸ್ ಬೇಕು ಅಂತೇಳಿ ತುಂಬ ಒದ್ದಾಡ್ತಾ ಇರ್ತಾರೆ. ಸಕ್ಸಸ್ ಬೇಕು, ನನಗೆ ಒಳ್ಳೆ ಇನ್ಕಮ್ ಮಾಡಬೇಕು, ಹಾಗೆ ಹೀಗೆ ಅಂತ ಇರ್ತಾರೆ, ಮತ್ತು ಒಳ್ಳೆ ಛಲ ಇರುತ್ತೆ. ಸೊ ಅಂಥವ್ರು ಇಂಥ ಟೈಮಲ್ಲಿ ಈ ಪ್ರಾಡಕ್ಟನ್ನು ಚೂಸ್ ಮಾಡಿ. ಯಾಕಂದರೆ ಕಂಪ್ಲೀಟಾಗಿ ಖಾಲಿ ಇದೆ ಮಾರ್ಕೆಟ್. ಓಕೆ, ಸೊ ಫುಲ್ ಕವರ್ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಯಾರೇ ಒಂದು ಯುವಕರು ಈ ವಿಡಿಯೋ ನೋಡ್ತಾ ಇದ್ದರೆ, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ, ನೇರವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ನೋಡಿತಾ ಆದಮೇಲೆ ಎಸ್ ಈ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡ್ಮೇಲೆ ನೇರವಾಗಿ ಆಫೀಸಿಗೆ ವಿಸಿಟ್ ಮಾಡಿ. ಓಕೆ ಸರ್, ಈಗ ಹೊಸದಾಗಿ ಬಿಸ್ನೆಸ್ನ ಮಾಡಬೇಕು ಅಂತಿರೋ ಈ ಕೊನೆದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀವು? ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ಳೋರು ಕೊನೆಯದಾಗಿ ಏನು ಹೇಳಬೇಕಂದ್ರೆ, ವೀಕ್ಷಕರಿಗೆ, ಉದ್ಯಮ ಚಾನಲ್ಗೆ ಮೊದಲಿಗೆ ದಿನೇಶ್ ಅವರೇ, ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟನ್ನು ನೀವು ಪಬ್ಲಿಕ್ಕಿಗೆ ಹೇಳ್ತಾ ಇದ್ದೀರಾ, ನಿಮ್ಮ ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀರಾ. ಸೊ ನನಗೆ ತುಂಬ ಒಂದು ಖುಷಿ ಇದೆ, ಹೆಮ್ಮೆ ಇದೆ ಈ ವಿಚಾರದಲ್ಲಿ. ವಿಶೇಷವಾಗಿ ಕನ್ನಡಿಗರು ತಯಾರು ಮಾಡಿರ್ತಕ್ಕಂಥ ಒಂದು ಸಬ್ಜೆಕ್ಟು, ಈ ಅಪ್ಲಿಕೇಶನ್ನು ಒಂದು ಯೂನಿಕ್ ಐಡಿಯಾ ಜೊತೆ ನಾವು ಬಂದಿದ್ದೀವಿ. ಪಬ್ಲಿಕ್ ಏನು ಮಾಡಬೇಕಂದ್ರೆ, ನಿಮ್ಮ ಮನೆಯಲ್ಲಿ ವಾಹನಗಳು ನೀವು ಬಳಸ್ತಾ ಇದ್ದರೆ ಮೈ ಸೇಫ್ಟಿ 24/7 ಪ್ರಾಡಕ್ಟನ್ನು ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಮ ವಾಹನಗಳಿಗೆ ಬಳಕೆ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್. ತದನಂತರ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲೇ ಕಾಣಿಸ್ಲಿ, ಎಲ್ಲೇ ಒಂದು ನಮ್ಮ ಸಬ್ ಡೀಲರ್ ಆಗಿರಲಿ, ನಮ್ಮ ಫ್ರಾಂಚೈಸಿಯವರಾಗಿರಲಿ, ನಿಮ್ಮ ಬಳಿ ಬಂದು ಮೈ ಸೇಫ್ಟಿ 24/7 ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ, ದಯವಿಟ್ಟು ಒಂದು 5 ನಿಮಿಷ ನಿಮ್ಮ ಕಾಲಾವಕಾಶ ಕೊಟ್ಟು ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾದಮೇಲೆ ನಿಮ್ಮ ಕಡೆಯಿಂದ ಸಾಧ್ಯ ಆದರೆ ಒಂದು 4 ಜನಕ್ಕೆ ಹೇಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ನಿಮ್ಮ ನೆಂಟರಿಗೆ ಹೇಳಿ, ನಿಮ್ಮ ನೈಬರ್ಸ್ಗೆ ಹೇಳಿ, ಎಲ್ಲರಿಗೂ ಈ ಪ್ರಾಡಕ್ಟ್ ಬಗ್ಗೆ ನೀವೇ ಹೇಳಬೇಕು. ಈ ಪ್ರಾಡಕ್ಟ್ನ ಅಂಬಾಸಿಡರ್ಸ್ ಯಾರಾದರೂ ಇದ್ದರೆ ಅದು ನಮ್ಮ ಪಬ್ಲಿಕ್ಕೇ ಆಗಿರ್ತಾರೆ, ನಮ್ಮ ಕನ್ನಡಿಗರೇ ಆಗಿರ್ತಾರೆ. ಇಡೀ ದೇಶಕ್ಕೆ ಮುಟ್ಟಿಸುವಂಥ ಕಾರ್ಯಕ್ರಮ ಯಾರಾದರೂ ಮಾಡಿದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು, ನಮ್ಮ ಬೆಂಗಳೂರು ಜನದಿಂದನೇ ಸ್ಟಾರ್ಟ್ ಆಗಬೇಕು, ಕನ್ನಡಿಗರಿಂದನೇ ಸ್ಟಾರ್ಟ್ ಆಗಬೇಕು. ನೀವೇ ಆಶೀರ್ವಾದ ಮಾಡಬೇಕು, ನೀವೇ ಇದನ್ನು ಬೆಳೆಸಬೇಕು, ನೀವೇ ಇದಕ್ಕೆ ಜೀವ ಕೊಡಬೇಕು ಅಂತ ಹೇಳ್ತಾ, ನಾನು ಉದ್ಯಮ ಚಾನಲ್ ಓನರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ದಿನೇಶ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಅವರೇ.
ಈ ಪ್ರಾಡಕ್ಟನ್ನು ದಯವಿಟ್ಟು ನಿಮ್ಮ ವಾಹನಗಳಿಗೆ ಬಳಸಿ. ಎಲ್ಲೇ ಕಾಣಿಸಿದ್ರು ಈ ಪ್ರಾಡಕ್ಟ್ನ ತಗೊಳ್ಳಿ. ಯಾವುದೇ ಒಂದು ಸಬ್ ಡೀಲರ್ ಆಗಿರಲಿ, ಡಿಸ್ಟ್ರಿಬ್ಯೂಟರ್ ಆಗಿರಲಿ, ನಿಮಗೆ ತಲುಪಲಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣಿಸ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ನೀವು ವ್ಯಾಪಾರ ಮಾಡಬೇಕು ಅಂದ್ಕೊಂಡ್ರು ಕೂಡ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಒಂದು ವೇಳೆ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಬೇರೆ ಕಾಲ್ಸ್ ಬರ್ತಾ ಇರುತ್ತೆ, ಬ್ಯುಸಿ ಇರುತ್ತೆ. ಆ ಸಂದರ್ಭದಲ್ಲಿ ಬೇಸರ ಮಾಡ್ಕೊಳ್ಳದೆ, ನಮ್ಮ ಬಗ್ಗೆ ನೆಗೆಟಿವ್ ಆಗಿ ತಿಳ್ಕೊಳ್ಳದೆ ನೇರವಾಗಿ ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ನಿಮ್ಮ ಜೊತೆ ನಾವು 100% ಒಂದು 1 ಅವರ್ 2 ಅವರ್ ಲೇಟ್ ಆದರೂ ಪರವಾಗಿಲ್ಲ, ನಾವು ನಿಮಗೆ ಸಂಪರ್ಕದಲ್ಲಿ ಬಂದೇ ಬರ್ತೀವಿ. ಯಾವುದೇ ಕಾರಣಕ್ಕೂ ಬೇಸರ ಆಗಬೇಡಿ ಆ ವಿಚಾರಕ್ಕೆ. ಜೊತೆಗೆ ಇನ್ನೊಂದೇನೆಂದರೆ, ಈ ಪ್ರಾಡಕ್ಟು ನಿಮ್ಮ ಪ್ರಾಡಕ್ಟು, ನಿಮ್ಮ ಸೇಫ್ಟಿಗೆ ಅಂತಲೇ ಇದನ್ನು ತುಂಬ ಕಷ್ಟಪಟ್ಟು, ಇದನ್ನು ಇಷ್ಟಪಟ್ಟು ನಾವು ಕೆಲಸ ಮಾಡಿ ಇದನ್ನು ಗೆಲ್ಲಿಸ್ತಾರೆ ಪಬ್ಲಿಕ್ ಅಂತೇಳಿ. ಇದು ಪಬ್ಲಿಕ್ ಪ್ರಾಡಕ್ಟು. ಮೈ ಸೇಫ್ಟಿ 24/7 ಅನ್ನೋದು ಒಂದು ಪಬ್ಲಿಕ್ ಪ್ರಾಡಕ್ಟು. ಇದನ್ನು ನೀವು ಬಳಕೆ ಮಾಡ್ತೀರಾ ಅಂತ ನಂಬಿ ನಾವು ಈ ಪ್ರಾಡಕ್ಟ್ನ ತಯಾರು ಮಾಡಿದ್ದೀವಿ. ಈ ಪ್ರಾಡಕ್ಟ್ನನ್ನು ಗೆಲ್ಲಿಸೋದು ನೀವೇ ಆಗಿರ್ತೀರಿ. ಇದಕ್ಕೆ ಆಶೀರ್ವಾದ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ದಿನೇಶ್ ಅವರೇ. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.